ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಶ್ರವಣ ಮನನ ಮತ್ತು ಧ್ಯಾನಗಳನ್ನು ಮಾಡಬೇಕು. ಯುಕ್ತ ರೀತಿಯಿಂದ ಶ್ರವಣ ಮಾಡಬೇಕು. ಮತ್ತು ಆ ಶ್ರವಣ ಮಾಡಿದ್ದನ್ನು ಮನವರಿಕೆ ಆಗುವ ತನಕ ವಿಷಯ ನಮಗೆ ಯಾವುದು ತಿಳಿದಿದೆ ಆ ತಿಳಿದಿದ್ದು ನಮಗೆ ಸ್ಪಷ್ಟ ಆಗುವವರೆಗೆ ಮನನ ಮಾಡಬೇಕು. ಮನನ ಮಾಡದೆ ಹೋದರೆ ನಾವು ತಿಳಿದಂಥ ವಿಷಯ ನಮಗೆ ಕೆಲವು ಬಾರಿ ಮರೆತು ಹೋಗಿ ಮತ್ತೆ ಕೆಲವು ಬಾರಿ ಆ ವಿಷಯದ ಬಗ್ಗೆ ಆ ವಿಷಯದ ಕುರಿತಾಗಿ ನಮಗೆ ಅನೇಕ ಗೊಂದಲಗಳು ಸಂಶಯಗಳು ಬಂದು ನಮ್ಮ ಮೂಲ ನಂಬಿಕೆ ರೂಢ ಮೂಲವಾದಂಥ ನಂಬಿಕೆ ಏನಿದೆ ಆ ನಂಬಿಕೆ ಅಲುಗಾಡಿ ಮನುಷ್ಯನನ್ನು ಅದು ಪತಿತನನ್ನಾಗಿ ಮಾಡ್ತದೆ, ಮನುಷ್ಯನನ್ನು ಭ್ರಷ್ಟನನ್ನಾಗಿ ಮಾಡಿ ಹೋಗ್ತದೆ. ಅದಕ್ಕೆ ಉತ್ತಮವಾದಂಥ ದೃಷ್ಟಾಂತ ಅಂದರೆ ರಜಿ ಮಹಾರಾಜನ ಮಕ್ಕಳ ಕಥೆ ಅಂತನ್ನೋದನ್ನು ಕಳೆದ ದಿವಸ ನಾವೆಲ್ಲ ಶ್ರವಣ ಮಾಡಿದ್ವಿ. ಆ ರಜಿ ಮಹಾರಾಜನ ಮಕ್ಕಳು 500 ಜನ ಏನಿದ್ರು ಆ 500 ಜನರು ಕೂಡ ರಾಜನ ಮಕ್ಕಳಾದ್ದರಿಂದ ರಾಜಕುಮಾರರಾದ್ದರಿಂದ ಉತ್ತಮ ರೀತಿಯಾದಂತಹ ಶಾಸ್ತ್ರದ ಅಭ್ಯಾಸ, ಶಾಸ್ತ್ರದ ಮತ್ತು ಪುರಾಣಗಳ ವೇದಾದಿಗಳ ಉಪದೇಶ ಅವರಿಗೆ ಆಗಿದ್ದಿರಬೇಕು. ಆದರೆ ಅವರು ಈ ಬೃಹಸ್ಪತಿಗಳ ನಾಸ್ತಿಕವಾದ ಧರ್ಮ ಅಧರ್ಮ ಪುಣ್ಯ ಪಾಪ ನರಕ ಮೊದಲಾದಂಥ ಅತೀಂದ್ರಿಯ ಸಂಗತಿಗಳು ಏನಿವೆ ಇವೆಲ್ಲವೂ ಕೂಡ ಅಪ್ರಾಮಾಣಿಕ, ವೇದಗಳೆಲ್ಲವೂ ಕೂಡ ಅಪ್ರಾಮಾಣಿಕ ಅನ್ನುವಂಥ ನಾಸ್ತಿಕವಾದ ಬೃಹಸ್ಪತಿಗಳು ಮಾಡಿದಂಥ ನಾಸ್ತಿಕವಾದ ಏನಿದೆ ಆ ನಾಸ್ತಿಕವಾದಕ್ಕೆ ಬಲಿಯಾಗಿ ಹೋದರು. ಧರ್ಮ ಮಾರ್ಗವನ್ನು ಪರಿತ್ಯಾಗ ಮಾಡಿದರು. ಆ ಮೂಲಕ ದೇವತೆಗಳಿಂದ ಪರಾಜಯ ಹೊಂದಿದರು. ದೇವತೆಗಳ ಮೂಲಕ ಅವರು ಸೋತು ಹೋದರು ಅನ್ನೋ ಕಥೆಯನ್ನು ನೋಡಿದ್ವಿ. ಆ ಕಥೆಯಿಂದ ನಮಗೆ ದೊರೆತಂಥ ಸಂದೇಶ ಅಂದರೆ ಶ್ರವಣ ಮಾಡಬೇಕು. ಶ್ರವಣ ಮಾಡಿದ್ದನ್ನು ಯುಕ್ತ ರೀತಿಯಿಂದ ಮನನ ಮಾಡಬೇಕು. ಯುಕ್ತ ರೀತಿಯಿಂದ ಮನನ ಆಗದೆ ಹೋದರೆ, ಮನನ ಆಗಿದ್ದನ್ನು ನಾವು ಧ್ಯಾನ ಮಾಡದೆ ಹೋದರೆ ನಮಗೆ ವಿಷಯ ಉಪಯೋಗಕ್ಕೆ ಬರೋದಿಲ್ಲ. ನಾವು ಎಷ್ಟೇ ಅದನ್ನು ಆಳವಾಗಿ ಅಧ್ಯಯನ ಮಾಡಿದರೂ ಕೂಡ ಆ ವಿಷಯ ನಮ್ಮನ್ನು ಪರಿತ್ಯಾಗ ಮಾಡಿಬಿಡ್ತದೆ. ನೀಡಂ ಶಕುಂತ ಇವ ಜಾತಪಕ್ಷಾಹ ಅಂತ ಮಹಾಭಾರತದಲ್ಲಿ ಒಂದು ಕಡೆ ಅದನ್ನು ಉಲ್ಲೇಖ ಮಾಡ್ತಾರೆ. ಈ ಒಂದು ಹಕ್ಕಿ ಮರಿಗಳನ್ನು ಹಾಕಿದರೆ ಆ ಮರಿಗಳು ಆ ಗೂಡಿನಲ್ಲಿ ಕೆಲವು ತಿಂಗಳ ಕಾಲ ಬದುಕಿರ್ತಾರೆ. ಆದರೆ ಬಹಳ ದಿವಸ ಆ ಗೂಡಿನಲ್ಲಿ ಅವರು ಇರಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಜಾತ ಪಕ್ಷ ಒಂದು ಬಾರಿ ಆ ಮರಿಗಳಿಗೆ ರೆಕ್ಕೆ ಬಲಿತರೆ, ಅವು ಸ್ವಲ್ಪ ವಯಸ್ಕಗಳಾದರೆ ಆ ಮರಿ ಹಕ್ಕಿಗಳು ಗೂಡನ್ನು ಬಿಟ್ಟು ಹಾರಿ ಹೋಗ್ತವೆ. ಹಾಗೆ ಯಾವ ವ್ಯಕ್ತಿಗೆ ಪ್ರಾಮಾಣಿಕತೆ ಇರೋದಿಲ್ಲ, ಯಾವ ವ್ಯಕ್ತಿಗೆ ತಾನು ಅಧ್ಯಯನ ಮಾಡಿದಂಥ ಶಾಸ್ತ್ರದ ಬಗ್ಗೆ ನಂಬಿಕೆ ಇರೋದಿಲ್ಲ, ಅದ್ರ ಬಗ್ಗೆ ಮನನ ಆಗಿರೋದಿಲ್ಲ, ಅಂಥವ್ರನ್ನ ಈ ವೇದಗಳು ಪರಿತ್ಯಾಗ ಮಾಡಿಬಿಡ್ತವೆ. ವೇದಗಳು ನಮ್ಮನ್ನು ಪರಿತ್ಯಾಗ ಮಾಡ್ತವೆ ಅನ್ನೋದಕ್ಕೆ ಅದೊಂದು ಉತ್ತಮವಾದ ದೃಷ್ಟಾಂತ. ರೆಕ್ಕೆ ಬಲಿತ ಹಕ್ಕಿಗಳು ಗೂಡನ್ನು ಬಿಟ್ಟು ಹಾರಿ ಹೋಗುವಂತೆ ಅಂತ ಮಹಾಭಾರತ ಎಚ್ಚರಿಕೆ ಕೊಟ್ಟಿದೆ. ಅದನ್ನೆಲ್ಲ ಕಳೆದ ದಿವಸ ನಾವು ಶ್ರವಣ ಮಾಡಿದ್ವಿ. ಇಷ್ಟು ಮನುಷ್ಯ ವೇದಾದಿ ಶಾಸ್ತ್ರಗಳ ಮೂಲಕ, ವೇದಗಳು, ಪುರಾಣಗಳು, ಇತಿಹಾಸಗಳು ಇವುಗಳ ಮೂಲಕ ಯುಕ್ತ ರೀತಿಯಲ್ಲಿ ಅಧ್ಯಯನ ಮಾಡಬೇಕು ಅಂತ ಬಂತು. ನಾವು ಅಧ್ಯಯನ ಮಾಡಬೇಕಾದಂಥ ಶಾಸ್ತ್ರಗಳು ಯಾವುವು? ಶಾಸ್ತ್ರಗಳಲ್ಲಿ ವೇದದಲ್ಲಿಯೂ ಪುರಾಣದಲ್ಲಿಯೂ ಕೂಡ ನಾವು ಅಧ್ಯಯನ ಮಾಡಬೇಕಾದಂಥ ಶಾಸ್ತ್ರಗಳ ಪಟ್ಟಿಯನ್ನು ಮಾಡಿದ್ದಾರೆ. ಅದೆಲ್ಲವನ್ನೂ ಕೂಡ ನಾವು ತಿಳ್ಕೊಳ್ಬೇಕು. ಯಾವುದು ನಾವು ಅಧ್ಯಯನ ಮಾಡಬೇಕಾದ ಶಾಸ್ತ್ರ, ಯಾವುದು ಅಧ್ಯಯನ ಮಾಡಬಾರದು ಶಾಸ್ತ್ರ, ಇದೆಲ್ಲವನ್ನು ಕೂಡ ನಮಗೆ ಅವಗಾಹನೆಗೆ ನಾವು ತಂದುಕೊಳ್ಬೇಕು. ಋಗಾದ್ಯ ಭಾರತಂತೇವ ಮೂಲ ರಾಮಾಯಣ ತಥಾ ಋಗಾದಿ 4 ವೇದಗಳು, ಮಹಾಭಾರತ, ಪಂಚರಾತ್ರ ಮತ್ತು ಮೂಲ ರಾಮಾಯಣ ಇದೆಲ್ಲವೂ ಕೂಡ ಸದಾಗಮ. ದುರಾಗಮ ತದನ್ಯೇತು ಏರ್ನಂತೆಯೋ ಜನಾರ್ದನ. ಯಾವ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ರಿಂದ ಪರಮಾತ್ಮನ ಕುರಿತಾದಂಥ ಜ್ಞಾನ ನಮಗೆ ಬರೋದಿಲ್ಲವೋ ಅದೆಲ್ಲವೂ ಕೂಡ ದುರಾಗಮ, ನಾವು ಓದಬಾರದಂಥ ಶಾಸ್ತ್ರ. ಹೀಗೆ ಯಚ್ಚಾನುಕೂಲಮೇಕಸ್ಯ ತತ್ಯಶಾಸ್ತ್ರಂ ಕೀರ್ತಿತಂ. ಋಗಾದಿ ವೇದಗಳಿಗೆ, ಮೂಲ ರಾಮಾಯಣಕ್ಕೆ, ಮಹಾಭಾರತಕ್ಕೆ, ಪಂಚರಾತ್ರಕ್ಕೆ ಅನುಕೂಲವಾಗುವಂಥ, ಇಲ್ಲಿ ಪ್ರತಿಪಾದಿತವಾದ ವಿಷಯವನ್ನೇ ಪ್ರತಿಪಾದನೆ ಮಾಡುವಂಥ ಮತ್ತೆ ಯಾವುದೇ ಶಾಸ್ತ್ರ ಇದೆ ಅದೆಲ್ಲವೂ ಕೂಡ ಪ್ರಮಾಣ. ಇದಕ್ಕೆ ವಿರುದ್ಧವಾದ ಸಂಗತಿಗಳನ್ನು ಪ್ರತಿಪಾದನೆ ಮಾಡುವಂಥ ಶಾಸ್ತ್ರ ಏನಿದೆ ಅದೆಲ್ಲವೂ ಕೂಡ ಅಪ್ರಮಾಣ ಅಂತನ್ನೋದನ್ನ ತತ್ವನಿರ್ಣಯದಲ್ಲಿ ಆಚಾರ್ಯರು ಒಂದು
ಪುರಾಣದ ಮಾತನ್ನು ಉಲ್ಲೇಖ ಮಾಡಿ ವರ್ಣನೆ ಮಾಡ್ತಾರೆ. ಮನುಷ್ಯ ಬಹುಶ್ರುತನಾಗಿರ್ಬೇಕು, ಸಕಲ ಶಾಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡಬೇಕು. ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡದೆ ಹೋದರೆ, ಅಲ್ಪ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರೆ ಆತನಿಗೆ ಸರಿಯಾದಂತಹ ತತ್ವಜ್ಞಾನ ಬರೋದಿಲ್ಲ. ಸರ್ವೈಶ್ಚ ವೇದೈ ಪರಮೋಹಿ ದೇವೋ ವಿಜ್ಞಾಸ್ಯೋಸೌ ನಾಲ್ಮವೇದೇ ಪ್ರಸಿದ್ಧೇ ತಸ್ಮಾದೇನ ಸರ್ವವೇದಾನ್ ಅಧೀತ್ಯ ವಿಚಾರ್ಯ ಜ್ಞಾತುಮಿಚ್ಛೇ ಮುಮುಕ್ಷು ಅಂತ ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಚಾರ್ಯರು ಕೊಡುವಂಥ ಒಂದು ಸಂದೇಶ. ಈ ಪರಮಾತ್ಮನನ್ನ ಸರ್ವೈಶ್ಚ ವೇದೈ, ಸಕಲ ವೇದಗಳನ್ನು ಕೂಡ ಓದಬೇಕು. ಸಕಲ ವೇದಗಳನ್ನು ಓದಿ ಆ ಮೂಲಕ ಪರಮಾತ್ಮನನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ನಾಲ್ಕು ವೇದ ಪ್ರಸಿದ್ಧೆ, ಪರಮಾತ್ಮ ಅಲ್ಪ ವೇದಗಳಿಂದ ಕೇವಲ ಕೆಲವು ಶಾಸ್ತ್ರಗಳ ಅಧ್ಯಯನದಿಂದ ಆ ಪರಮಾತ್ಮನ ಕುರಿತಾದಂತಹ ಸ್ಪಷ್ಟವಾದ ತಿಳುವಳಿಕೆ ನಮಗೆ ಬರೋದಿಲ್ಲ. ಜಿಜ್ಞಾಸ್ಯೋಸೌ ನಾಲ್ಕು ವೇದ ಪ್ರಸಿದ್ಧೆ. ಅಲ್ಪ ವೇದಗಳು ಅಂತಂದ್ರೆ ಕಡಿಮೆ ಶಾಸ್ತ್ರಗಳು, ಕೆಲವು ಶಾಸ್ತ್ರಗಳು ಅಂತ ಒಂದರ್ಥ. ಇನ್ನೊಂದು ಅಲ್ಪಾಹ ವೇದಾಹ ಅಭ್ಯಸ್ತಾಹ ಹಿಂದೆ ಯಾರು ಕೇವಲ ಕೆಲವೇ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ನಾನು ದೊಡ್ಡ ಪಂಡಿತನಾಗಿದ್ದೇನೆ ಅಂತ ಅಹಂಕಾರ ಪಟ್ಟಿರ್ತಾರೆ, ಯಾರು ಭ್ರಾಂತಿ ಪಟ್ಟಿರ್ತಾರೆ ಅಂತಹ ವ್ಯಕ್ತಿಗಳು. ಹೀಗೆ ಅಲ್ಪ ವೇದ ಅನ್ನೋ ಶಬ್ದಕ್ಕೆ ಅಲ್ಪಾಶ್ಚರ್ಯ ವೇದ ಅಷ್ಟೇ ಅಲ್ಪ ವೇದ, ಕೆಲವು ಶಾಸ್ತ್ರಗಳು ಒಂದರ್ಥ. ಇನ್ನೊಂದು ಅಲ್ಪಾಹ ವೇದಾಹ ಅಭ್ಯಸ್ತಾಹ ಏಹಿ, ಬಹುವ್ರೀಹಿ ಸಮಾಸ ಒಂದು, ಕರ್ಮಧಾರಯ ಸಮಾಸ ಮೊದಲಿನ ಅರ್ಥ, ಬಹುವ್ರೀಹಿ ಸಮಾಸ ಎರಡನೇ ಅರ್ಥ. ಹೀಗೆ ಕಡಿಮೆ ಶಾಸ್ತ್ರಗಳನ್ನು ಓದಿ ಕೆಲವು ಬೆರಳಿಗೆ ಎಷ್ಟು ಶಾಸ್ತ್ರಗಳನ್ನು ಓದಿ ಯಾರು ಅಹಂಕಾರ ಪಡ್ತಾರೆ ಅಂಥವರಿಗೆ ಪರಮಾತ್ಮ ತಿಳಿಯೋದೇ ಇಲ್ಲ. ತಸ್ಮಾದಿನ ಸರ್ವವೇದಾನ ಅಧೀತ್ಯ, ಆದ್ದರಿಂದ ಸಕಲ ಶಾಸ್ತ್ರಗಳನ್ನು ಎಲ್ಲ ವೇದಗಳನ್ನು ಕೂಡ ನಾವು ಓದಬೇಕು. ಓದಿ ವಿಚಾರ್ಯ ಆ ಪರಮಾತ್ಮನ ಕುರಿತಾಗಿ ಮನನ ಮಾಡಬೇಕು. ವಿಜ್ಞಾನಿತ ಜ್ಞಾತುಮಿಚ್ಛೇ ಮುಮುಕ್ಷು, ಹೀಗೆ ಆ ಪರಮಾತ್ಮನನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಸರ್ವಾನ್ ವೇದಾನ್ ಸೇತಿಹಾಸಾನ್ ಸಪುರಾಣಾನ್ ಸಯುಕ್ತಿಕಾನ್ ಸಪಂಚರಾತ್ರಾನ್ ವಿಜ್ಞೇಯ ವಿಷ್ಣುಜ್ಞೇಯೋ ನಚಾನ್ಯಥ. ಮತ್ತೊಂದು ಬ್ರಹ್ಮತರ್ಕ ಇದ್ದಿರಬೇಕು. ಆ ಬ್ರಹ್ಮತರ್ಕದಿಂದ ಆಚಾರ್ಯರು ಉದಾಹರಣೆ ಕೊಡುವಂಥ ಒಂದು ಶ್ಲೋಕ. ಸರ್ವಾನ್ ವೇದಾನ್, ನಮ್ಮ ಶಕ್ತಿಗನುಸಾರವಾಗಿ ಎಲ್ಲ ವೇದಗಳನ್ನು ಓದಬೇಕು. ಸೇತಿಹಾಸಾನ್, ಬರೇ ವೇದಗಳನ್ನು ಓದಿದ್ರೆ ಸಾಲದು. ಸ ಇತಿಹಾಸಾನ್, ಇತಿಹಾಸ ಸಮೇತವಾಗಿ. ಇತಿಹಾಸ ಅಂದರೆ ರಾಮಾಯಣ, ಮಹಾಭಾರತ ಮತ್ತು ಪಂಚರಾತ್ರ, ಇವುಗಳ ಸಮೇತವಾಗಿ ವೇದಗಳನ್ನು ಓದಬೇಕು. ಸಪುರಾಣ, 18 ಪುರಾಣಗಳ ಸಮೇತವಾಗಿ, ಭಾಗವತ ಆದಿ 18 ಪುರಾಣಗಳ ಸಮೇತವಾಗಿ ಇದನ್ನು ಓದಬೇಕು. ಮತ್ತೆ ಬಹಳ ಮುಖ್ಯವಾದ ಮಾತು ಅಂದರೆ ಸಂಯುಕ್ತಿಕಾನ್, ನಾವು ವೇದಗಳನ್ನು ಮತ್ತೆ ಪುರಾಣಗಳನ್ನು ಓದುವಾಗ ಕೇವಲ ಪೂರ್ಣ ನಂಬಿಕೆಯಿಂದ, ಅಂಧವಿಶ್ವಾಸದಿಂದ ಅವುಗಳನ್ನು ಓದಬಾರದು. ಅಲ್ಲಿ ಹೇಳಿರುವಂಥ ಪ್ರತಿಯೊಂದು ಸಂಗತಿಯನ್ನು ಕೂಡ ನಮಗೆ ಮನವರಿಕೆ ಆಗುವ ತನಕ ಓದಬೇಕು. ಮನವರಿಕೆ ಆಗುವ ತನಕ ಅಲ್ಲಿರುವಂಥ ಪ್ರತಿಯೊಂದು ವಿಷಯದ ಬಗ್ಗೆ ನಾವು ಪ್ರಶ್ನೆಗಳನ್ನು ಮಾಡಬೇಕು. ಹೀಗೆ ಮನವರಿಕೆ ಆಗುವವರೆಗೆ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ನಾನಾ ಥರದ ಯುಕ್ತಿಗಳನ್ನು ಅಲ್ಲಿ ನಾವು ಪರಾಮರ್ಶೆ ಮಾಡಿಕೊಂಡು ಅನುಸಂಧಾನ ಮಾಡಿಕೊಂಡು ಆ ಬಳಿಕ ಪರಮಾತ್ಮನನ್ನು ತಿಳಿಯಲಿಕ್ಕೆ ಸಾಧ್ಯ. ಇದಕ್ಕಾಗಿಯೇ ಸಂಯುಕ್ತಿಕಾಂತ್, ಯುಕ್ತಿ ಸಮೇತವಾಗಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು ಅನ್ನೋದಕ್ಕಾಗಿಯೇ ನಮ್ಮಲ್ಲಿ ಪ್ರಮಾಣ ಗ್ರಂಥಗಳ ಪರಂಪರೆ ಒಂದು ಬಂದಿದೆ. ನ್ಯಾಯಸುಧ ಮತ್ತು ದಶ ಪ್ರಕರಣಗಳು, ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ ಇತ್ಯಾದಿ ಗ್ರಂಥಗಳೇನಿವೆ ಇವೆಲ್ಲವೂ ಕೂಡ ಪ್ರಮೇಯ ಗ್ರಂಥಗಳಲ್ಲ. ಭಾಗವತ, ಮಹಾಭಾರತ ಇವೆಲ್ಲ ಗ್ರಂಥಗಳು ಪ್ರಮೇಯ ಗ್ರಂಥಗಳು. ಪಂಚರಾತ್ರ ಮೊದಲಾದವುಗಳು ಪ್ರಮೇಯ ಗ್ರಂಥಗಳು, ವಿಷಯವನ್ನು ನೇರವಾಗಿ ತಿಳಿಸುವಂಥ ಪ್ರಮೇಯ ಗ್ರಂಥಗಳು. ಆದರೆ ಈ ಬ್ರಹ್ಮಸೂತ್ರಗಳ ವ್ಯಾಖ್ಯಾನವಾಗಿರುವಂತಹ ಅನುವ್ಯಾಖ್ಯಾನ, ಬ್ರಹ್ಮಸೂತ್ರ ಭಾಷ್ಯ, ನ್ಯಾಯ ವಿವರಣ ಮೊದಲಾದ ಗ್ರಂಥಗಳೇನಿವೆ ಅವುಗಳಲ್ಲಿ ಬಂದಿರುವಂತಹ ಟೀಕಾ ಟಿಪ್ಪಣಿ ಮೊದಲಾದ ಅನೇಕ ಗ್ರಂಥ ರಾಶಿ ಏನಿದೆ ಇದೆಲ್ಲವೂ ಕೂಡ ಪ್ರಮಾಣ ಗ್ರಂಥ ಅಂತ ಅನ್ಸ್ಕೊಂಡಿದೆ. ಆ ಪ್ರಮಾಣ ಗ್ರಂಥಗಳ ಅಧ್ಯಯನದಿಂದ ಸಂಯುಕ್ತಿಕಾನ್, ಸಕಲ ಯುಕ್ತಿಗಳನ್ನು ಅನುಸಂಧಾನ ಮಾಡಿಕೊಂಡು ಅಧ್ಯಯನ ಮಾಡಬೇಕು. ಯುಕ್ತಿಗಳ ಅನುಸಂಧಾನ ಮನುಷ್ಯನಿಗೆ ಆಗದೆ ಹೋದರೆ ಆತ ಆತ ಮಾಡಿದಂಥ ಶಾಸ್ತ್ರದ ಅಧ್ಯಯನ ಏನಿದೆ ಆ ಶಾಸ್ತ್ರದ ಮೇಲಿನ ನಂಬಿಕೆ ಒಂದು ಸಂದರ್ಭದಲ್ಲಿ ಕುಸಿದು ಹೋಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಮನುಷ್ಯನಿಗೆ ಕೇವಲ ಶಾಸ್ತ್ರಗಳ ಅಧ್ಯಯನ ಸಾಲದು. ಸಂಯುಕ್ತಿಕಾನ್, ಸರ್ವಾನ್ ವೇದಾನ್ ಸೇತಿಹಾಸಾನ್ ಸಪುರಾಣಾನ್ ಸಂಯುಕ್ತಿಕಾನ್, ಎಲ್ಲ ವೇದಗಳನ್ನು ಇತಿಹಾಸ ಸಮೇತವಾಗಿ ರಾಮಾಯಣ, ಮಹಾಭಾರತ, ಪಂಚರಾತ್ರ ಮೊದಲಾದ
ಇತಿಹಾಸ ಸಮೇತವಾಗಿ ಸ್ವಪುರಾಣ ಅಷ್ಟಾದಶ ಪುರಾಣಗಳ ಸಮೇತವಾಗಿ ಸಂಯುಕ್ತಿಕಾನ್ ಪ್ರಮಾಣ ಗ್ರಂಥಗಳು, ನ್ಯಾಯಸ್ಥ ಮೊದಲಾದ ಪ್ರಮಾಣ ಗ್ರಂಥಗಳು, ತರ್ಕತಾಂಡವ ಮೊದಲಾದ ಪ್ರಮಾಣ ಗ್ರಂಥಗಳೇನಿವೆ, ವಾದ ಗ್ರಂಥಗಳು, ಇವುಗಳನ್ನು ಯುಕ್ತಿ ಗ್ರಂಥಗಳು ಅಂತ ಕರೀತಾರೆ. ಅಲ್ಲಿ ಹೇಳಿರುವಂತಹ ಯುಕ್ತಿಗಳ ಅನುಸಂಧಾನ ಪೂರ್ವಕವಾಗಿ ಈ ಪ್ರಮೇಯ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ಸಪಂಚರಾತ್ಮ ವಿಜ್ಞೇಯ ಇಷ್ಟೆಲ್ಲವನ್ನು ತಿಳ್ಕೊಂಡ್ರೆ ವಿಷ್ಣು ಜ್ಞೇಯ ನಚಾನ್ಯಥ, ಪರಮಾತ್ಮನ ತಿಳಿಯಲಿಕ್ಕೆ ಸಾಧ್ಯ ಅಂತ ಆಚಾರ್ಯರು ಒಂದು ಬ್ರಹ್ಮಸೂತ್ರ ಭಾಷೆಯಲ್ಲಿ ಶ್ಲೋಕವೊಂದನ್ನು ಉದಾಹರಿಸಿ ಸಕಲ ಶಾಸ್ತ್ರಗಳ ಜ್ಞಾನ, ವೇದಗಳು, ಇತಿಹಾಸಗಳು, ಪುರಾಣಗಳು, ಇವೆಲ್ಲ ಶಾಸ್ತ್ರಗಳನ್ನು ಯುಕ್ತಿ ಸಮೇತವಾಗಿ ಅಧ್ಯಯನ ಮಾಡಿದರೆ ಮಾತ್ರ ತತ್ವಜ್ಞಾನ ಬರಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಮನುಷ್ಯನ ನಂಬಿಕೆ, ಮನುಷ್ಯ ಪಡ್ಕೊಂಡಿರುವಂಥ ಜ್ಞಾನ ಇದು ಅಲುಗಾಡಿ ಹೋಗ್ತದೆ ಒಂದು ಬಾರಿ. ಅದೆಲ್ಲವೂ ಕೂಡ ಅನುಮಾನಕ್ಕೆ, ಗೊಂದಲಗಳಿಗೆ ಕಾರಣ ಆಗ್ತದೆ ಅಂತ ಒಂದು ಎಚ್ಚರಿಕೆ ಕೊಡ್ತಾರೆ. ಅದಕ್ಕೊಂದು ದೃಷ್ಟಾಂತ, ನಾವು ಲೌಕಿಕ ದೃಷ್ಟಾಂತ ತಗೊಳ್ಬೇಕು. ಹೇಗೆಂದರೆ, ನಾವು ದೀಪ ಹಚ್ಚಿಟ್ಟಿರ್ತೇವಲ್ಲ, ನಮ್ಮ ದೀಪ ಮನೆಯಲ್ಲಿ ನಾವು ಹಚ್ಚುವ ದೀಪ ಎಂಥದ್ದಾಗಿರಬೇಕು ಅಂದರೆ, ಒಂದು ಹಣತೆಯ ದೀಪ ಆದರೆ ಬಹಳ ಗಾಳಿ ಬೀಸಿದಾಗ ಆ ದೀಪ ಆರಿ ಹೋಗ್ತದೆ. ಅದಕ್ಕೆ ನಮ್ಮ ಜ್ಞಾನ ಹಣತೆಯ ದೀಪದಂತೆ ಆಗಬಾರ್ದು, ಅದು ರತ್ನ ದೀಪದಂತೆ ಆಗಬೇಕು. ವಜ್ರದ ಬೆಳಕು, ಮುತ್ತು, ಮಾಣಿಕ್ಯ ಇವುಗಳ ಬೆಳಕೇನಿದೆ, ರತ್ನ, ಇವುಗಳ ಬೆಳಕು ಎಂಥದೇ ಪ್ರಬಲವಾದ ಗಾಳಿ ಬೀಸಿದರೂ ಕೂಡ ಅಲುಗಾಡುವಂಥ ಬೆಳಕಲ್ಲ, ಅದು ಆರಿ ಹೋಗುವಂಥ ಬೆಳಕಲ್ಲ. ಹಾಗೆ ನಾವು ಪಡ್ಕೊಂಡಿರುವಂಥ ಶಾಸ್ತ್ರ ಏನಿದೆ, ಶಾಸ್ತ್ರದ ಜ್ಞಾನ ಏನಿದೆ, ಈ ಶಾಸ್ತ್ರಗಳ ಜ್ಞಾನ ಅಂತನ್ನೋದು ಲೌಕಿಕ ಪ್ರಲೋಭನೆಗಳಿಗೆ, ಆಕರ್ಷಣೆಗಳಿಗೆ ಬಲಿಯಾಗಿ ನಮ್ಮ ಜ್ಞಾನ ಕಂಪಿತವಾಗಬಾರದು. ಈ ಕಂಪಿತ ಆಗಬಾರದು ಅಂತಿದ್ರೆ ಪ್ರಮೇಯ ಗ್ರಂಥಗಳನ್ನು ಪ್ರಮಾಣ ಗ್ರಂಥಗಳ ಪುರಸ್ಸರವಾಗಿ ಅಧ್ಯಯನ ಮಾಡಿ ನಮ್ಮ ವಿಶ್ವಾಸ ದೃಢ ಆಗುವಂತೆ ಅಧ್ಯಯನ ಮಾಡಬೇಕು. ಇದನ್ನೆಲ್ಲ ಬ್ರಹ್ಮಸೂತ್ರ ಭಾಷ್ಯ ಮತ್ತು ಅನುವ್ಯಾಖ್ಯಾನಗಳಲ್ಲಿ ಆಚಾರ್ಯರು ಅನೇಕ ಬಾರಿ ಸ್ಪಷ್ಟಪಡಿಸಿದ್ದಾರೆ. ವೇದಗಳ ಅಧ್ಯಯನ ಅಂತನ್ನೋದು ಬಹಳ ಮುಖ್ಯ. ಕಳೆದ ದಿವಸ ಶಾಸ್ತ್ರಗಳ ಅಧ್ಯಯನ ಆಗಬೇಕು, ಅಲ್ಲಿ ಹೇಳಿರುವಂಥ ವಿಷಯವನ್ನು ಮನನ ಮಾಡಬೇಕು, ಅದಾದ ಬಳಿಕ ಅದನ್ನು ಅಧ್ಯಯನ ಮಾಡಬೇಕು, ಅದನ್ನು ಧ್ಯಾನ ಮಾಡಬೇಕು ಅಂತ ಇಷ್ಟು ಸಂಗತಿಗಳು ನೋಡಿದ್ವಿ. ವೇದಾಧ್ಯಯನ ಅಂತನ್ನೋದು ಮೂಲಭೂತ ಎಲ್ಲದಕ್ಕೂ ಕೂಡ. 4 ವೇದಗಳ ಅಧ್ಯಯನ, ಅದರಲ್ಲೂ 4 ವೇದಗಳನ್ನು ಪೂರ್ಣವಾಗಿ ಅಧ್ಯಯನ ಮಾಡಲಿಕ್ಕಾಗದೆ ಹೋದರೆ ನಮ್ಮ ಸ್ವಶಾಖೆಯ ಅಧ್ಯಯನ ಅದನ್ನಾದರೂ ಮನುಷ್ಯ ಅಧ್ಯಯನ ಮಾಡಲೇಬೇಕು. ಅದಕ್ಕೆ ಸ್ವಶಾಖೆಯ ಅಧ್ಯಯನ ಮಾಡಿದರೆ ಸಾಕು, ಎಲ್ಲ ವೇದಗಳನ್ನು ಕೂಡ ಅಧ್ಯಯನ ಮಾಡಬೇಕಾಗಿಲ್ಲ. ಅದರಲ್ಲೂ ಕೇವಲ ಕೆಲವು ಭಾಗಗಳನ್ನು ಅಧ್ಯಯನ ಮಾಡಿದರೆ ಸಾಕು ಅನ್ನುವಂಥ ಒಂದು ಅಲ್ಪದೃಷ್ಟಿ ಇದು ಸ್ವೀಕಾರಕ್ಕೆ ಯೋಗ್ಯ ಅಲ್ಲ. ಸಾಧ್ಯವಾದಂಥ ಎಲ್ಲ ಶಾಸ್ತ್ರಗಳನ್ನು ಓದಬೇಕು. ವೇದ ಕೃಷ್ಣೋದಿ ಗಂತವ್ಯ ಸರಹಸ್ಯೋ ವಿಜನ್ಮನ, ಬ್ರಾಹ್ಮಣ ಅಂತ ಆಗಬೇಕಾದ್ರೆ ಕೃಷ್ಣ ವೇದ ಅಧಿಗಂತವ್ಯ, ಎಲ್ಲ ವೇದಗಳನ್ನು ಕೂಡ ಓದಬೇಕು. ಸರಹಸ್ಯ, ಕೇವಲ ಓದೋದಲ್ಲ, ಅದರಲ್ಲಿ ಯಾವ ಅರ್ಥವು ರಹಸ್ಯಪೂರ್ಣವಾಗಿ ವರ್ಣಿತ ಆಗಿದೆ ಆ ರಹಸ್ಯ ಸಮೇತವಾಗಿ ವೇದಗಳನ್ನು ಅಧ್ಯಯನ ಮಾಡಬೇಕು. ಸರ್ವ ವೇದೋಕ್ತ ಮಾರ್ಗೇಣ ಕರ್ಮ ಕುರ್ವೀತ ನಿತ್ಯಶಃ ಆನಂದೋ ಹಿ ಫಲಂ ಯಸ್ಮಾತ್ ಶಾಖಾಭೇದೋ ಹಿ ಅಶಕ್ತಿಜಃ. ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಚಾರ್ಯರು ಹೇಳುತ್ತಾ ಮತ್ತೊಂದು ಆದೇಶ, ನಾವು ಕರ್ಮಗಳನ್ನು ಮಾಡ್ತೀವಲ್ಲ, ನಾವೇನು ಕರ್ಮಗಳನ್ನು ಮಾಡ್ತೀವಿ, ಈ ಕರ್ಮಗಳೆಲ್ಲವನ್ನೂ ಕೂಡ ಸರ್ವ ವೇದೋಕ್ತ ಮಾರ್ಗೇಣ ಕರ್ಮ ಕುರ್ವೀತ, ಎಲ್ಲ ವೇದಗಳನ್ನು ಅಧ್ಯಯನ ಮಾಡಬೇಕು. ಎಲ್ಲ ವೇದಗಳನ್ನು ಅಧ್ಯಯನ ಮಾಡಿ ಆ ಮೂಲಕ ನಾವು ಮಾಡುವ ಕರ್ಮಗಳನ್ನು ಮಾಡಬೇಕು. ಯದೇವ ವಿದ್ಯೆಯ ಕರೋತಿ ತದೇವ ಶುದ್ಧಯ ಉಪನಿಷದಾವ ತದೇವ ವೀರ್ಯವಂತರಂ ಭವತಿ ಅಂತ ಉಪನಿಷತ್ತಿನ ಒಂದು ಎಚ್ಚರ. ಯಾವ ಕರ್ಮವನ್ನು, ಸಂಧ್ಯಾವಂದನೆ ಮೊದಲಾದ ನಿತ್ಯ ಕರ್ಮಗಳಿಂದ ಹಿಡಿದು ದೊಡ್ಡ ದೊಡ್ಡ ಯಜ್ಞಗಳವರೆಗೆ ಯಾವುದೇ ಕರ್ಮವನ್ನು ನಾವು ಮಾಡಿದರೂ ಕೂಡ ಅದನ್ನು ವಿದ್ಯೆಯ ಜ್ಞಾನಪೂರ್ವಕವಾಗಿ ಮಾಡಬೇಕು, ಭಗವದ್ ಅನುಸಂಧಾನಪೂರ್ವಕವಾಗಿ ಮಾಡಬೇಕು. ಶುದ್ಧಯ, ನಿಷ್ಠೆಯಿಂದ ಮಾಡಬೇಕು. ಉಪನಿಷದ, ಅಲ್ಲಿ ಒಳಗೆ ವರ್ಣಿತ ಆಗಿರುವ ರಹಸ್ಯ ಏನಿದೆ ಆ ರಹಸ್ಯದ ತಿಳಿವಿನ ಪೂರ್ವಕವಾಗಿ ಮಾಡಬೇಕು. ಹಾಗೆ ಮಾಡಿದರೆ ಆ ಕರ್ಮ ಅಂತನ್ನೋದು ವೀರ್ಯವತ್ತರ, ನಮ್ಮನ್ನು ಕಾಪಾಡ್ತದೆ. ಇಲ್ಲದೆ ಹೋದರೆ ಕೇವಲ ಕರ್ಮವನ್ನು ಮಾಡ್ತಾ ಹೋದರೆ, ಜ್ಞಾನಪೂರ್ವಕ ಅಲ್ಲದೇ ಇರುವಂಥ ಕರ್ಮವನ್ನು ಮಾಡಿದರೆ ಅದು ಕೇವಲ ಶರೀರದ ಆಯಾಸಕ್ಕೆ ಮಾತ್ರ ಕಾರಣವೇ ಹೊರತು ನಮಗೆ ಆ ಕರ್ಮ ಅಂತನ್ನೋದು ಉದ್ಧಾರಕ್ಕೆ ಕಾರಣ ಆಗೋದಿಲ್ಲ. ಆನಂದೋ ಹಿ ಫಲಂ ಯಸ್ಮಾತ್ ಶಾಖಾಭೇದೋ ಶಕ್ತಿಜಃ. ಹೀಗೆ ಸರ್ವವೇದದಲ್ಲಿಯೂ ಹೇಳಲ್ಪಟ್ಟಂಥ ರೀತಿಯಿಂದ ಕರ್ಮವನ್ನು ಮಾಡಿದರೆ ಮನುಷ್ಯ ಹೆಚ್ಚು ಹೆಚ್ಚು ಆನಂದವನ್ನು ಪಡೀತಾನೆ ಮುಕ್ತಿಯಲ್ಲಿ. ಆದ್ದರಿಂದ ಶಾಖಾಭೇದೋ ಅಶಕ್ತಿಜಃ. ನಮ್ಮ ಶಾಖೆಯನ್ನು ಮಾತ್ರ ನಾವು ಓದಿದ್ರೆ ಸಾಕು, ಋಗ್ವೇದಗಳು ಋಕ್ಷಾಖೆಯನ್ನು ಓದಿದ್ರೆ ಸಾಕು,
ಯಜುರ್ವೇದಿಗಳು ಯಜುಶಾಖೆಯನ್ನು ಓದಿದರೆ ಸಾಕು, ಅದರಲ್ಲೂ ಕೆಲವು ಭಾಗಗಳನ್ನು ಓದಿದರೆ ಸಾಕು ಅನ್ನುವಂಥ ಅಲ್ಪತೃಪ್ತಿ ಏನಿದೆ, ಇದು ಯೋಗ್ಯ ಅಲ್ಲ, ಇದು ಸ್ವೀಕಾರಕ್ಕೆ ಯೋಗ್ಯ ಅಲ್ಲ. ಶಾಖಾಭೇದ ಅಶಕ್ತಿಕ, ಯಾರಿಗೆ ಎಲ್ಲ ವೇದಗಳನ್ನು ಓದಲಿಕ್ಕೆ ಸಾಧ್ಯ ಇಲ್ಲ, ಆ ಶಕ್ತಿ ಇಲ್ಲ, ಅಂಥವ್ರು ಮಾತ್ರ ತಮ್ಮ ಶಾಖೆಯನ್ನಾದರೂ ಓದಬೇಕು ಅಂತ ಒಂದು ಆದೇಶವೇ ಹೊರತು ಎಲ್ಲರ ಕರ್ತವ್ಯ ಏನಿದೆ ಅಂದರೆ ಎಲ್ಲ ಶಾಸ್ತ್ರಗಳನ್ನು ಓದಬೇಕು. ಸರ್ವವೇದೋಕ್ತ ಮಾರ್ಗೇಣ ಸರ್ವಕರ್ಮಕೃತೌ ಯಸ್ಮಾತ್ ಅಶಕ್ತಾಃ ಸರ್ವಜಂತವಃ ಶಾಖಾಭೇದಂ ಕರ್ಮಭೇದಂ ವ್ಯಾಸಃ ತಸ್ಮಾತ್ ಅಚೀಕೃಪತ್. ಮತ್ತೊಂದು ಮಾತು, ನಾವು ಬ್ರಾಹ್ಮಣರು, ವಿದ್ವಾಂಸರು, ಓದಿದವರು ಇಷ್ಟೆಲ್ಲ ಅನಿಸ್ಕೊಂಡ್ರೂ ಕೂಡ ನಮಗೆ ಎಲ್ಲ ರೀತಿಯಾದಂಥ ಕರ್ಮಗಳನ್ನು ಮಾಡೋದು ಸಾಧ್ಯವಿಲ್ಲ. ಸರ್ವ ಕರ್ಮಕೃತವು, ಎಲ್ಲ ಕರ್ಮಗಳನ್ನು ಮಾಡಲಿಕ್ಕೆ ನಮಗೆ ಶಕ್ತಿ ಇಲ್ಲ. ಅಶಕ್ತಾಃ ಸರ್ವಜಂತವಃ, ಬಹಳ ದೊಡ್ಡ ಜ್ಞಾನಿಗಳಾದವರು ಅವರು ಸರ್ವಕರ್ಮಗಳನ್ನು, ಎಲ್ಲ ಕರ್ಮಗಳನ್ನು ಅತ್ಯಂತ ಉಚಿತವಾದ ರೀತಿಯಲ್ಲಿ, ಅತ್ಯಂತ ಯೋಗ್ಯವಾದ ರೀತಿಯಲ್ಲಿ, ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಮಾಡಬಲ್ಲರು. ಆದರೆ ನಮ್ಮಂಥ ಸಾಮಾನ್ಯರಿಗೆ ಸಕಲ ಕರ್ಮಗಳನ್ನು ಅತ್ಯಂತ ಶಾಸ್ತ್ರಲಿಖಿತವಾದ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ನಮಗೆ ಇರುವಂಥ ಅಲ್ಪವಾದ ಆಯುಷ್ಯ, ಅಲ್ಪವಾದ ಶಕ್ತಿ, ಅಲ್ಪವಾದ ನೆನಪಿನ ಶಕ್ತಿ, ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಶಾಖಾಭೇದಂ ಕರ್ಮಭೇದಂ ವ್ಯಾಸಃ ತಸ್ಮಾತ್ ಅಚೀಕೃಪತ್. ವೇದವ್ಯಾಸ ದೇವರು ನಮ್ಮಂಥವರಿಗಾಗಿ ನೀವು ಋಗ್ವೇದಿಗಳು, ನೀವು ಯಜುರ್ವೇದಿಗಳು, ನೀವು ಸಾಮವೇದಿಗಳು ಅನ್ನುವಂಥ ಒಂದು ಪರಂಪರೆಯನ್ನು ಹುಟ್ಟು ಹಾಕಿದರು. ಯಾಕೆಂದರೆ ನೀವು ಎಲ್ಲ ವೇದಗಳನ್ನು ಓದಬೇಕು ಅಂತ ಒಂದು ವೇಳೆ ಆದೇಶ ಹೊರಡಿಸಿದ್ದರೆ ವೇದವ್ಯಾಸ ದೇವರು, ಆ ವೇದದ ರಾಶಿಯನ್ನು ನೋಡಿ ನಮಗೆ ಭಯ ಆಗಿ ಇದನ್ನು ಓದಿ ನಮ್ಮ ಜೀವಮಾನದಲ್ಲೇ ಓದಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಇಡೀ ಬಿಟ್ಟು ಹೋಗಿಬಿಡ್ತಿದ್ದೆವು. ಹಾಗೆ ಮಾಡಬೇಡಿ, ನೀವು ಇದು ಒಂದು ಶಾಖೆಯನ್ನಾದರೂ ಓದಿರಿ, ಎಲ್ಲವನ್ನೂ ಓದಲೇಬೇಕು. ನಿಮಗೆ ಶಕ್ತಿ ಇದೆ ಅಂದರೆ ಒಂದು ಶಾಖೆಯನ್ನಾದರೂ ಓದಿರಿ, ಎಲ್ಲ ಕರ್ಮಗಳನ್ನು ಮಾಡಬೇಕು. ಆದರೆ ಕೆಲವು ಕರ್ಮಗಳನ್ನಾದರೂ ನಿಮ್ಮ ಶಾಖೆಯಲ್ಲಿ ಹೇಳಲ್ಪಟ್ಟ ಕರ್ಮಗಳನ್ನಾದರೂ ನೀವು ಮಾಡಿರಿ. ಆಪಸ್ತಂಭ, ಆಶ್ವಲಾಯನ ಇತ್ಯಾದಿ ನಿಮ್ಮ ಶಾಖಾ ಪ್ರವರ್ತಕರಾದಂಥ ಜ್ಞಾನಿಗಳೇನಿದ್ದಾರೆ ಅವರು ಸೂಚನೆ ಮಾಡಿದಂತೆ ಕರ್ಮಗಳನ್ನಾದರೂ ಮಾಡಿರಿ. ಇದು ವ್ಯಾಸಃ ಅಚೀಕೃಪತ್, ವೇದವ್ಯಾಸರು ಮಾಡಿಕೊಟ್ಟಂಥ ಒಂದು ವ್ಯವಸ್ಥೆ ಇದು. ಹೀಗೆ ಆ ವೇದದ ಅಧ್ಯಯನ ಅಂತ ನಮಗೆ ಬೇಕು. ನಾವೇದವಿದ್ ಮನುದೇ ತಂ ಬೃಹಂತಂ ಸರ್ವಾನುಭೂಮ ಆತ್ಮಾನಂ ಸಾಂಪರಾಯೇ, ತತ್ವೋದ್ಯೋಗ ಅಥವಾ ತತ್ವ ನಿರ್ಣಯದಲ್ಲಿ ಆಚಾರ್ಯ ಕೊಟ್ಟಂಥ ಒಂದು ಸಂದೇಶ. ಆ ಪರಮಾತ್ಮನನ್ನ ಅವೇದವೇ, ಯಾರಿಗೆ ವೇದಗಳ ಜ್ಞಾನ ಇಲ್ವೋ ಅವರಿಗೆ ಪರಮಾತ್ಮನನ್ನು ತಲುಪುವುದು ಸಾಧ್ಯವಿಲ್ಲ. ಅದರಿಂದ ಆ ವೇದಗಳ ಅಧ್ಯಯನ ಅಂತನ್ನೋದು ಜ್ಞಾನಕ್ಕೆ ಮೊದಲನೇ ಮೆಟ್ಟು. ವೇದೈಹಿ ಸರ್ವೈಹಿ ಅಹಮೇವ ವೇದ್ಯ, ಭಗವದ್ಗೀತೆ ಕೃಷ್ಣ ಹೇಳಿದಂಥ ಮತ್ತೊಂದು ಮಾತು. ಎಲ್ಲ ವೇದಗಳಿಂದಲೂ ಕೂಡ ನಾನೇ ಪ್ರತಿಪಾದ್ಯನಾಗಿದ್ದೇನೆ. ಕೆಲವು ವೇದಗಳು ವಿಷ್ಣುವನ್ನು ಪ್ರತಿಪಾದನೆ ಮಾಡ್ತವೆ, ಕೆಲವು ವೇದಗಳು ಮತ್ತೊಬ್ಬರನ್ನು ಪ್ರತಿಪಾದನೆ ಮಾಡ್ತವೆ, ಕೆಲವು ವೇದಗಳು ಜ್ಞಾನಕಾಂಡವನ್ನು, ಕೆಲವು ವೇದಗಳು ಕರ್ಮಕಾಂಡವನ್ನು ಪ್ರತಿಪಾದನೆ ಮಾಡ್ತವೆ ಅಂತ ತಿಳ್ಕೊಬೇಡ್ರಿ. ಸಕಲ ವೇದಗಳು ಕೂಡ ಯಾವ್ಯಾವ ವೇದ ರಾಶಿ ಇದೆ ಆ ವೇದ ರಾಶಿಯೆಲ್ಲವೂ ಕೂಡ ನನ್ನನ್ನೇ ಪ್ರತಿಪಾದನೆ ಮಾಡ್ತಾ ಇದೆ. ಸರ್ವೈಹಿ ವೇದೈಹಿ ಅಪಿ ಅಹಮೇವ ವೇದ್ಯ, ಇದೊಂದರ್ಥ. ಅಹಂ ಸರ್ವವೇದೈರೇವ ವೇದ್ಯ, ಇದಕ್ಕೆ ಇನ್ನೊಂದು ಅನ್ವಯವನ್ನು ಕೂಡ ಮಾಡಬಹುದು. ಇದನ್ನು ಇಂಥ ಕೆಲವು ಅನ್ವಯಗಳನ್ನು ಯಾರಾದರೂ ಜ್ಞಾನಿಗಳಾದವರು ಗೀತೆಯ ಟೀಕಾ ಟಿಪ್ಪಣಿಗಳಲ್ಲಿ ಮಾಡಿರ್ಬೋದು, ಯಾರು ಮಾಡಿದಾರೋ ಗೊತ್ತಿಲ್ಲ. ಆ ಏವಕವರವನ್ನು ಆಗೆ ಈಚೆ ಹಾಕ್ಕೊಂಡು ಅಹಂ ಸರ್ವೈಹಿ ವೇದೈರಪಿ ಅಹಮೇವ ವೇದ್ಯ ನ ಅನ್ಯ ಕಶ್ಚನ ವೇದ್ಯ, ಬೇರೆ ಯಾರು ಇದೊಂದು ವೇದ್ಯ ಅಲ್ಲ. ಅಪಿಚ ಅಹಂ ಸರ್ವೈಹಿ ವೇದೈರೇವ ವೇದ್ಯ, ಸಕಲ ವೇದಗಳನ್ನು ಯಾರು ಅಧ್ಯಯನ ಮಾಡಿರ್ತಾರೆ ಅವರಿಂದ ಮಾತ್ರ ನಾನು ತಿಳಿಯಲ್ಪಡ್ತೇನೆ ಅಂತ ಆ ಏವಕಾರವನ್ನು ಆ ಕಡೆ ಹಾಕೊಂಡು ಮತ್ತೊಂದು ಅರ್ಥವನ್ನು ಕೂಡ ಮಾಡಬೇಕು. ಈಗ ನಾನು ಒಂದು ಶ್ಲೋಕ ಹೇಳಿದೆ, ಸರ್ವೈಶ್ಚ ವೇದೈ ಪರಮೋಹಿನಿಯೋ ವಿಜ್ಞಾಸ್ಯೋಸೌ ನಾಲ್ಪವೇದೈ ಪ್ರಸಿದ್ಧೇ. ಅಲ್ಪವೇದರಾದಂಥ ಅಲ್ಪಶಾಸ್ತ್ರವನ್ನು ಅಧ್ಯಯನ ಮಾಡಿದ ವ್ಯಕ್ತಿಗಳಿಂದ ಆ ಪರಮಾತ್ಮ ಗಮ್ಯನಲ್ಲ. ಅಲ್ಪವೇದೈ ಅಲ್ಪಾಶ್ಚತೆ ವೇದಾಶ್ಚ ಅಲ್ಪವೇದಾ, ಅಲ್ಪಾಹ ವೇದಾ ಯೈಹಿ ಅಧ್ಯಸ್ಥಃ ತೇಪಿ ಅಲ್ಪವೇದಾ. ಹೀಗೆ ಅಲ್ಪವೇದಿಗಳಾದಂಥ ವ್ಯಕ್ತಿಗಳಿಗೆ ಪರಮಾತ್ಮ ತಿಳಿಯುವವನಲ್ಲ, ಅದನ್ನು ಸಕಲ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂತ ವೇದದ ಅಧ್ಯಯನದ ಬಗ್ಗೆ ನಾವು ತಿಳ್ಕೊಳ್ಬೇಕು. ಸರ್ವೇ ವೇದಾ ಯತ್ ಪದಮಾವಂತಿ ತಪಾಂಸಿ ಸರ್ವಾಣಿ ಚ ಯದ್ ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೇ ಅಂತ ಕೆಲವು ಕಡೆ, ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಅಂತ ಇನ್ನೊಂದು ಕಡೆ. ಇದು ಉಪನಿಷತ್ತಿನಲ್ಲಿ ಆ ಮಾತು ಬಂದಿದೆ, ಹಾಗೆ ಮಹಾಭಾರತದಲ್ಲೂ ಆ ಮಾತು ಬಂದಿದೆ. ಸರ್ವೇ ವೇದಾ ಯತ್ ಪದಮಾಮನಂತಿ
ಯಾವ ಪರಮಾತ್ಮನ ಸ್ವರೂಪವನ್ನು ನಾವು ತಿಳ್ಕೋಬೇಕಾದ್ರೆ ಸರ್ವೇ ವೇದ, ಎಲ್ಲ ವೇದಗಳು ಕೂಡ ಬೇಕು. ಯಾವುದೋ ಒಂದು ವೇದದ ಒಂದು ಭಾಗದಿಂದ ನಮಗೆ ಪರಮಾತ್ಮನ ಕುರಿತಾದಂಥ ಸ್ಪಷ್ಟವಾದ ಸ್ವರೂಪದ ನಿರ್ಣಯ ಆಗೋದಿಲ್ಲ. ಅದರಿಂದ ಸಕಲ ವೇದಗಳ ನೆರವು ಕೂಡ ಆ ಪರಮಾತ್ಮನ ಜ್ಞಾನಕ್ಕೆ ಬೇಕೇ ಬೇಕು. ನಮಗೆ ಬ್ರಾಹ್ಮಣರಾದವರು, ತತ್ವಜ್ಞಾನಿಗಳಾದವರು, ಪರಮಾತ್ಮನ ಕುರಿತಾದಂಥ ತತ್ವಜ್ಞಾನವನ್ನು ಅಪೇಕ್ಷೆ ಪಡುವವರಿಗೆ ಸಕಲ ಶಾಸ್ತ್ರಗಳ ಅಧ್ಯಯನ ಎಷ್ಟು ಅವಶ್ಯಕ, ಮತ್ತು ಅಲ್ಪಶಾಸ್ತ್ರಗಳ ಅಧ್ಯಯನ ಅದರಿಂದ ಬಂದಂಥ ದುರಹಂಕಾರ ಅದೆಷ್ಟು ಭಯಾನಕ. ತತ್ವಜ್ಞಾನಿಗಳಾಗಲಿಕ್ಕೆ ಬಯಸುವವರಿಗೆ, ಮುಮುಕ್ಷುಗಳಿಗೆ ಸಕಲ ಶಾಸ್ತ್ರಗಳ ಅಧ್ಯಯನ ಕೂಡ ಬೇಕೇ ಬೇಕು. ಅದಕ್ಕೆ ಒಂದು ಮಾತು ನಮಗೆ ಶಾಸ್ತ್ರದಲ್ಲಿ ಬೇಕಾಗುತ್ತಿದೆ. ಒಂದೆರಡು ಮಾತುಗಳು ವೈದ್ಯಶಾಸ್ತ್ರದಲ್ಲಿ ಉಪಲಬ್ಧ ಇವೆ. ವೈದ್ಯರಾದವರಿಗೆ ಸಕಲ ಶಾಸ್ತ್ರಗಳ ಜ್ಞಾನ ಬೇಕು ಅಂತಿದೆ ಮೆಡಿಕಲ್ ಸೈನ್ಸ್ನಲ್ಲೇ. ಇಲ್ಲೇ ಅವರು ಅಂಥವರೆಲ್ಲ ಹಾಳಾಗಿ ಹೋಗ್ತಾರೆ ಅಂತ ಒಂದು ಮಾತಿದೆ. ಆ ಮಾತಿನ ಮೂಲಕ ವೈದ್ಯರಾದವರಿಗೆ ಸಕಲ ಶಾಸ್ತ್ರಗಳ ಜ್ಞಾನ ಬೇಕು ಅಂತಂದ್ರೆ, ಬ್ರಾಹ್ಮಣರಾದವರಿಗೆ, ಮುಮುಕ್ಷುಗಳಾದವರಿಗೆ ಸಕಲ ಶಾಸ್ತ್ರಗಳ ಅಧ್ಯಯನ ಅಂತಂದು ಎಷ್ಟು ಅವಶ್ಯಕ ಅಂತನ್ನೋದನ್ನು ನಾವು ತಿಳ್ಕೊಳ್ಬಹುದು. ಏಕಂ ಶಾಸ್ತ್ರ ಮಧೀಯಾನ ನವಿದ್ಯಾತ್ ಶಾಸ್ತ್ರ ನಿರ್ಣಯ, ಇವೆಲ್ಲ ಸುಶ್ರುತ ಸಂಹಿತಾದಲ್ಲಿ, ಚರಕ ಸಂಹಿತ, ಸುಶ್ರುತ ಸಂಹಿತ, ಹೀಗೆ ವೈದ್ಯಕೀಯ ಗ್ರಂಥಗಳಿವೆ. ಅಲ್ಲಿ ಒಂದೆರಡು ಮಾತುಗಳನ್ನು ನಾವು ನೋಡ್ತೀವಿ. ಒಂದೇ ಶಾಸ್ತ್ರವನ್ನು ಅಧ್ಯಯನ ಮಾಡಿದವರು ನವಿದ್ಯಾತ್ ಶಾಸ್ತ್ರ ನಿರ್ಣಯ, ಶಾಸ್ತ್ರದ ನಿರ್ಣಯವನ್ನು ಆತನಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ತಸ್ಮಾತ್ ಬಹುಶ್ರುತಃ ಶಾಸ್ತ್ರಂ ವಿಜಾನೀಯಾತ್ ಚಿಕಿತ್ಸಕಃ, ಆದ್ದರಿಂದ ಒಬ್ಬ ಚಿಕಿತ್ಸಕ ಆದವನು ಬಹುಶ್ರುತಃ ಸ್ಯಾತ್, ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡಿರಬೇಕು. ಶಾಸ್ತ್ರಂ ಗುರುಮುಖೋದ್ಗೀರ್ಣಂ ಆದಾಯ ಉಪಾಚ್ಯ ಚ ಅಸಕತ್ ಯಹ ಕರ್ಮ ಕುರುತೆ ವೈದ್ಯಃ ಸವೈದ್ಯಃ ಅನ್ಯೇತು ತಸ್ಕರಾಹ. ಒಂದೊಂದು ಶಾಸ್ತ್ರವನ್ನು ಮಾತ್ರ ಅಧ್ಯಯನ ಮಾಡಿ ಅದನ್ನು ಸರಿಯಾಗಿ ಮನವರಿಕೆ ಮಾಡಿಕೊಳ್ಳದೆ ಯಾರು ಪ್ರಾಕ್ಟೀಸ್ ಮಾಡ್ತಾನಲ್ಲ, ನಾನು ಜನರಿಗೆ ಚಿಕಿತ್ಸೆ ಕೊಡ್ತೇನೆ ಅಂತ ಒಂದು ಚಿಕಿತ್ಸಾಲಯವನ್ನು, ವೈದ್ಯಾಲಯವನ್ನು ಯಾರು ತೆಗಿತಾನಲ್ಲ ಆತ ತಸ್ಕರ, ಕಳ್ಳ ಅಂತ ಅವನು ಎಚ್ಚರಿಸಿದೆ. ಆ ಮೂಲಕ ನಾವು ಕೆಲವು ಶಾಸ್ತ್ರಗಳನ್ನು ಓದಿ ನಮಗೆಲ್ಲವನ್ನೂ ತಿಳಿದಂತಾಯಿತು ಅಂತ ಭ್ರಾಂತಿ ಪಟ್ಟರೆ, ದುರಹಂಕಾರ ಪಟ್ಟರೆ ನಾವು ಕಳ್ಳರು ಅಂತ ಅನಿಸ್ಕೋತೀವಿ. ಕಳ್ಳರಾಗಬಾರ್ದಂತಾದರೆ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು. ಇದು ಉಪನಿಷತ್ತಿನಲ್ಲಿ ಬಂದಂಥ ಒಂದು ಕಥಾ. ಶ್ವೇತಕೇತು ಅಂತ ಒಬ್ಬ ವಿದ್ಯಾರ್ಥಿ ಇದ್ದ, ಮೊದಲು ವಿದ್ಯಾರ್ಥಿ ಆಗಿದ್ದ. ಗುರುಕುಲಕ್ಕೆ ಹೋದ. ಗುರುಕುಲದಲ್ಲಿ ಅವನಿಗೆ ಗುರುಗಳೆಲ್ಲ ಪಾಠ ಮಾಡಿದರು. 12 ವರ್ಷದ ಗುರುಕುಲದ ಶಿಕ್ಷಣವನ್ನು ಮುಗಿಸಿ ಆತ ಮನೆಗೆ ಬಂದ. ಆಗಿನ ಕಾಲದಲ್ಲಿ ಮನೆಗೆ ನಡುವೆ ಹೋಗುವಂಥ ಅವಕಾಶ ಇರಲಿಲ್ಲ. ತೀರಾ ಅನಿವಾರ್ಯ ಸಂದರ್ಭ ಅಂದರೆ ಗುರುಗಳಾದವರು ಆ ವಿದ್ಯಾರ್ಥಿಗಳನ್ನು ಮನೆಗೆ ಕಳಿಸ್ತಾ ಇದ್ರೇನು, ಆದರೆ ಬೇಕಾಬಿಟ್ಟಿಯಾಗಿ ಮನೆಗೆ ಹೋಗುವಂಥ ಒಂದು ಅವಕಾಶ, ಒಂದು ಪದ್ಧತಿ ಆವಾಗ ಇರಲಿಲ್ಲ. ಒಂದು ಬಾರಿ ಉಪನಯನ ಮಾಡಿ ಗುರುಕುಲಕ್ಕೆ ಕಳಿಸಿಕೊಡೋದು, 12 ವರ್ಷದ ಶಿಕ್ಷಣ ಎಲ್ಲ ಮುಗಿಸಿಯೇ ಆಮೇಲೆ ಬರೋದು, ಈಗೊಂದು ಪದ್ಧತಿ ಇತ್ತು ಅಂತ ಕಾಣಿಸ್ತದೆ. ಕೆಲವು ಅದಕ್ಕೆ ಅಪವಾದವು ಕೂಡ ಇದ್ದಿರಬಹುದು. ಹೀಗೆ ಶ್ವೇತಕೇತು ತನ್ನ ತಂದೆಯ ಮನೆಯಿಂದ ಉಪನಯನ ಮಾಡಿಕೊಂಡು ಗುರುಕುಲಕ್ಕೆ ಹೋದ. ಗುರುಕುಲದಿಂದ ಶಿಕ್ಷಣವನ್ನು ಮುಗಿಸಿಕೊಂಡು ಮರಳಿ ಮನೆಗೆ ಬಂದ. ಹೇಗೆ ಬಂದ ಅಂದರೆ ಸ್ತಬ್ಧಯೇ ಆಯ, ದುರಹಂಕಾರವನ್ನು ತುಂಬಿಬಿಟ್ಟಿದ್ದ. ಸ್ತಬ್ಧ ಅಂದರೆ ಒಂದು ರೀತಿಯಾದ ಗಾಂಭೀರ್ಯ ಅಂತ ಅರ್ಥ. ನಮಗಿಂತ ಕಡಿಮೆ ಓದಿದವರು, ಸ್ಥಾನಮಾನದಿಂದ ನಮಗಿಂತ ಕಡಿಮೆಯ ಸ್ತರದಲ್ಲಿ ಯಾರಿರ್ತಾರೆ ಅವರನ್ನು ಅಸಡ್ಡೆಯಿಂದ ನೋಡೋದು, ಇದೆಲ್ಲ ಏನಿದೆ ಇದಕ್ಕೆ ಸ್ತಬ್ಧತೆ ಅಂತ ಇದೆ. ಅಂತ ಒಂದು ಶ್ರೀಮದ್ ಗಾಂಭೀರ್ಯ ಮುಖದಲ್ಲಿ, ವಿದ್ಯೆಯ ಶ್ರೀಮದ್ ಗಾಂಭೀರ್ಯ ತುಂಬಿ ತೋರ್ತಾ ಇತ್ತು. ಆತ ಬಂದ, ಗೊತ್ತಾಯ್ತು ಅವನ ತಂದೆ ಉದ್ದಾಲಕರು, ಅವರು ದೊಡ್ಡ ಋಷಿಗಳೇ. ಮಗ ಬಂದಿದ್ದಾನೆ, 12 ವರ್ಷದ ಶಿಕ್ಷಣ ಎಲ್ಲ ಮುಗಿಸಿದ್ದಾನೆ, ಆದರೆ ಇವನಿಗೆ ತಿಳಿಯಬೇಕಾದದ್ದೆಲ್ಲವೂ ತಿಳಿದಿಲ್ಲ. ಕೇವಲ ಶಾಸ್ತ್ರದ ಅಧ್ಯಯನ ಆಗಿದೆಯೇ ಹೊರತು ಶಾಸ್ತ್ರದ ಅರ್ಥ ತಿಳಿದಿಲ್ಲ ಇವನಿಗೆ ಅಂತ ತಂದೆಗೆ ನಿಶ್ಚಯ ಆಯಿತು. ಯಾಕೆಂದ್ರೆ ಆ ಮಗನಿಗೆ ಏನಿತ್ತು ಅಂದರೆ, ದೇವೋವಾ ಕೇಶವಾಂಶೋವಾ ನಚೇ ನಿದ್ರಂಗತಿ ಕುತಃ, ನಾನು 12 ವರ್ಷದ ಶಿಕ್ಷಣವನ್ನೆಲ್ಲ ಮುಗಿಸಿ ಗುರುಕುಲದಿಂದ ಬಂದಿದ್ದೇನೆ, ಬೇಕಾದಷ್ಟು ಜ್ಞಾನ ಸಂಪಾದನೆ ಮಾಡಿದ್ದೇನೆ. ಅದರಿಂದ ದೇವೋವ, ನಾನು ಯಾವುದೋ ದೇವತೆ ಅಂಶ ಆಗಿದ್ದಿರಬೇಕು, ಅಥವಾ ಕೇಶವಾಂಶೋವ, ಪರಮಾತ್ಮನ ಯಾವುದೋ ಒಂದು ವಿಭೂತಿ ರೂಪಕ್ಕಾದರೂ ಆಶ್ರಯ ಆಗಿರಬೇಕು. ನಚೇತ್ ಇದ್ರಂಗತಿ ಕುತಃ, ಇಷ್ಟು ಅಪಾರವಾದ ಪಾಂಡಿತ್ಯ, ಇಷ್ಟು ಜನಮನ್ನಣೆ, ಇದೆಲ್ಲ ಹೇಗೆ ಸಾಧ್ಯ? ಆದ್ದರಿಂದ ನಾವು ಭಾರಿ ದೊಡ್ಡ ತತ್ವಜ್ಞಾನಿಯೇ ಆಗಿದ್ದಿರಬೇಕು ಅಂತ ಸ್ತಬ್ಧಯೇ ಆಯ. ಅಲ್ಲಿ ಆ ಟಿಪ್ಪಣಿಗಳಿಗೆ ಕೆಲವು ಕಡೆ ಬರೀತಾರೆ ಅಂತ ನೆನಪು. ಅವನಿಗೆ
ವಿಸ್ಮೃತ ಶಿಷ್ಟಾಚಾರ, ತಂದೆಯವರಿಗೆ ನಮಸ್ಕಾರ ಮಾಡಬೇಕು ಬೇಡ ಅನ್ನೋ ಶಿಷ್ಟಾಚಾರವು ಕೂಡ ಅವನ ತಲೆಯಿಂದ ಹಾರಿ ಹೋಗಿತ್ತು. ನಾವೆಷ್ಟೇ ದೊಡ್ಡ ಪಂಡಿತರಾದರೂ ಕೂಡ ತಂದೆ, ತಾಯಿ, ಹಿರಿಯರು, ವಯಸ್ಕರಾದವರು ಇರ್ತಾರೆ, ಅವರನ್ನು ಗೌರವಿಸಬೇಕಾದ ನಮ್ಮ ಕರ್ತವ್ಯ. ಇವನ ಪರಿಸ್ಥಿತಿ ಏನಾಗಿತ್ತು ಅಂದರೆ, ಇಷ್ಟು ದೊಡ್ಡ ಜ್ಞಾನಿಯಾಗಿದ್ದೇನೆ, ತಂದೆಗೆ ನಮಸ್ಕಾರ ಮಾಡಬೇಕೋ ಬೇಡವೋ, ಮಾಡದೇ ಇದ್ರೂ ತೊಂದರೆ ಇಲ್ಲ ಅನ್ನುವ ಮಟ್ಟಕ್ಕೆ ಆತ ಬಂದು ತಲುಪಿದ್ದ. ಆಗ ತಂದೆ ಇವನ ಅಹಂಕಾರಕ್ಕೆ ಒಂದು ಪಾಠ ಕಲಿಸಬೇಕು ಅಂತ ಆಲೋಚನೆ ಮಾಡಿದ. ಯಸ್ಮಿನ್ ವಿಜ್ಞಾತೆ ಸರ್ವವಿಧಂ ವಿಜ್ಞಾತಂ ಭವತಿ ಉತ ತಮಾದೇಶಂ ಅಪ್ರಾಕ್ಷ್ಯ ಅಂತ ಕೇಳಿದ. ಯಾವ ಒಂದು ಸಂಗತಿಯನ್ನು ತಿಳಿದ್ರೆ ಜಗತ್ತಿನ ಉಳಿದೆಲ್ಲ ಸಂಗತಿಗಳನ್ನು ತಿಳಿದಂತೆ ಆಗ್ತದೆ, ಅಂಥ ಒಂದು ವಿಷಯವನ್ನೇನಾದರೂ ನೀನು ಅಧ್ಯಯನ ಮಾಡಿದ್ದೀಯಾ ಅಂತ ಇಷ್ಟೇ ಕೇಳಿದೆ. ನೀನು ಆ ಸೂಕ್ಷ್ಮವಾದ ರಹಸ್ಯವನ್ನು ಅಧ್ಯಯನ ಮಾಡಿಲ್ಲ ಅಂತ ಕಾಣಿಸ್ತದೆ ಅಂತ ಬಾಯ್ಬಿಟ್ಟು ಹೇಳಲಿಲ್ಲ. ನಿನ್ನ ವರ್ತನೆಯನ್ನು ನೋಡಿದರೆ ಏನನ್ನು ತಿಳಿಯಬೇಕಾಗಿತ್ತೋ ಆ ರಹಸ್ಯವನ್ನು ತಿಳಿದಿಲ್ಲ, ಕೇವಲ ಶಾಸ್ತ್ರದ ಮೇಲ್ಮುಖವಾದ ಅಧ್ಯಯನ ಮಾಡಿದ್ದಿ ಅಂತ ನನಗೆ ಕಾಣ್ತಾ ಇದೆ. ಆ ಸೂಕ್ಷ್ಮವಾದ ರಹಸ್ಯವನ್ನು ತಿಳಿದಿದ್ದೀಯಾ ಅಂತ ಕೇಳಿದೆ ಅಪ್ಪ ಈ ಮಗನನ್ನು. ಆಗ ಅವನು, ಯಾವುದದು ನಮ್ಮ ಗುರುಗಳು ನಮ್ಗೆ ಹೇಳ್ಕೊಡ್ಲಿಲ್ಲಲ್ಲ, ನನಗದು ಗೊತ್ತಿಲ್ಲ ಅಂತ ಹೇಳಿಲ್ಲ. ಮನುಷ್ಯನಿಗೆ ಎಂಥ ದುರಹಂಕಾರ ಬಂದ್ಬಿಟ್ಟು ಅಂದರೆ, ನನಗೆ ಗೊತ್ತಿಲ್ಲ ಅಂತ ಯಾರೂ ಒಪ್ಕೊಳ್ಳೋದಿಲ್ಲ. ಸರ್ವೋಭಿಮನ್ಯತೆ ಲೋಕಃ ಆತ್ಮಾನಂ ಬುದ್ಧಿವಂತರು ಅಂತ ಮಹಾಭಾರತದ ಒಂದು ಮಾತು. ನಾನು ಈ ಜಗತ್ತಿನ ಅತ್ಯಂತ ಬುದ್ಧಿವಂತರ ಪೈಕಿ ನಾನೊಬ್ಬ, ಆ ಬುದ್ಧಿವಂತರಲ್ಲಿ ನಾನು ಫಸ್ಟ್ ಅಂತ ಹೀಗೆ ಪ್ರತಿಯೊಬ್ಬರಿಗೂ ಒಂದು ಭ್ರಾಂತಿ ಇರ್ತದೆ. ಆದ್ರೇನು ಜಗತ್ತಿಗೆ ಗೊತ್ತಿಲ್ಲ ನಾನೆಷ್ಟು ದೊಡ್ಡ ಬುದ್ಧಿವಂತ, ನಾನೆಷ್ಟು ದೊಡ್ಡ ವಿಮರ್ಶಕ, ನನ್ನ ಯೋಗ್ಯತೆ ಎತ್ತರ ಎಂಥದ್ದು ಈ ಜಗತ್ತಿಗೆ ಗೊತ್ತಿಲ್ಲ ಅಂತ ಪ್ರತಿಯೊಬ್ಬರು ತಿಳ್ಕೊಂಡಿರ್ತಾನೆ. ಇದು ನಮ್ಮೆಲ್ಲ ನಮ್ಮ ಸ್ವಭಾವಕ್ಕೆ ಉಪನಿಷತ್ತುಗಳು, ಮಹಾಭಾರತಗಳು ಹಿಡಿದಂಥ ಒಂದು ಕನ್ನಡಿ ಇದೆ. ಇವನು ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳಿಲ್ಲ. ಗುರುಗಳು ಹೇಳಿಲ್ವಲ್ಲ ಯಾವ ರಹಸ್ಯ ಅಂತ ಕೇಳಿದೆ. ಹಾಗಾದ್ರೆ ಹೇಳ್ತೀನಿ ಬಾ ಅಂತೇಳಿ ಆತನಿಗೆ ನಾನಾ ದೃಷ್ಟಾಂತಗಳನ್ನು ಕೊಟ್ಟ. 8-9 ದೃಷ್ಟಾಂತಗಳನ್ನು ಕೊಟ್ಟು ಆತನ ಅಹಂಕಾರವನ್ನು ಕರಗಿಸಲಿಕ್ಕೆ ಆ ತಂದೆ ಪ್ರಯತ್ನ ಮಾಡಿದ ಅಂತ ಉಪನಿಷತ್ತಿನಲ್ಲಿದೆ. ಅವನಿಗೆ ಶಾಸ್ತ್ರ ಪಾಠ ಹೇಳಿಲ್ಲ ಅಪ್ಪ. ಪುಸ್ತಕ ತಗೊಂಡ್ಬಾ, ಉಪನಿಷತ್ತಿನ ಇಂಥ ಉಪನಿಷತ್ತು ತೆರೆ, ಅದರಲ್ಲಿ ಇಂಥ ಪೇಜ್ ತೆಗೆ, ನಿನಗೆ ಅಲ್ಲಿ ಏನಿದೆ ನೋಡುವಂತ ಶಾಸ್ತ್ರ ಪಾಠ ಹೇಳಲಿಲ್ಲ ಅಪ್ಪ. ಒಂದು ಪಾತ್ರೆ ತಗೊಂಡ್ಬಾ, ಅದರಲ್ಲಿ ನೀರು ಹಾಕು, ಅದರಲ್ಲಿ ಒಂದಿಷ್ಟು ಉಪ್ಪು ಹಾಕು, ಈ ಸಾಯಂಕಾಲ ಹೇಳಿದ. ಅವನು ಹಾಗೆ ಮಾಡಿದ ಮಗ. ಮಾರನೇ ದಿವಸ ಬಂದ, ಆ ಪಾತ್ರೆ ತಗೊಂಡ, ಉಪ್ಪಿನ ಪಾತ್ರೆ, ಉಪ್ಪು ನೀರಿನ ಪಾತ್ರೆ ಅಂತ ಕೇಳಿದ. ಮಗ ತಗೊಂಡು ಬಂದ. ಅದು ಏನಿದೆ ಅದರ ಪಾತ್ರೆಯಲ್ಲಿ? ನೀರಿದೆ. ನಿನ್ನೆ ಉಪ್ಪು ಹಾಕಿದ್ಯಲ್ಲ, ಎಲ್ಲಿದೆ? ಉಪ್ಪು ಕಾಣ್ತಾ ಇಲ್ಲ ಅಂದ. ಹಾಗಾದ್ರೆ ಮಧ್ಯಾಚಾಮ, ಅದ್ರ ಮಧ್ಯದಲ್ಲಿ ನೀರಿನ ಸ್ವಲ್ಪ ಕುಡಿ ಅಂದ. ಹೇಗಿದೆ ಅದು? ಕಥಮಿತಿ ಲವಣ ಮಿತಿ, ಉಪ್ಪಾಗಿದೆ. ಆ ತುದಿಯಲ್ಲಿ ಕುಡಿ, ಅಲ್ಲಿ ಹೇಗಿದೆ? ಅಲ್ಲೂ ಉಪ್ಪಾಗಿದೆ. ಎಲ್ಲ ಕಡೆ ನೀರನ್ನು ಕುಡಿದ್ರು ಕೂಡ, ಒಂದೊಂದು ಚಮಚ ನೀರನ್ನು ಕುಡಿದ್ರು ಕೂಡ ಆ ನೀರೆಲ್ಲ ಉಪ್ಪಿನ ಸ್ವಾದವನ್ನು ಕೊಡ್ತಾ ಇದೆ, ಆದ್ರೂ ಉಪ್ಪು ಕಾಣ್ತಾ ಇಲ್ಲ. ಹೇಗೆ? ಒಂದು ವಟವೃಕ್ಷದ ಬೀಜವನ್ನು ತಗೊಂಡು ಬಾ ಅಂತ ಕೇಳಿದ. ಆ ಬೀಜವನ್ನು ತಗೊಂಡು ಬಂದ ಮಗ. ಈ ಬೀಜದಿಂದ ಅತ್ಯಂತ ದೊಡ್ಡ ವೃಕ್ಷ ಆಯ್ತಲ್ಲ, ಹೇಗಾಯ್ತು? ಈ ರಹಸ್ಯ ಗೊತ್ತೇ. ಹೀಗೆ ಒಂದು 8-9 ದೃಷ್ಟಾಂತಗಳನ್ನ, ಎಲ್ಲ ಪ್ರಾಯೋಗಿಕವಾದ ಪಾಠವನ್ನ ಆ ತಂದೆಯಾದ ಮಗನಿಗೆ ಮಾಡಿದ. ಒಂದೊಂದು ಪಾಠ ಮುಂದುವರೆದಾಗಲೂ ಆತನ ಅಹಂಕಾರ ಕರಗ್ತಾ ಬಂತು. ಇದೆಲ್ಲ ನಮ್ಮ ಸಮಸ್ಯೆ. ಉಪನಿಷತ್ನಲ್ಲಿ ನಮಗೆ ಕೊಟ್ಟಂಥ ಒಂದು ಎಚ್ಚರಿಕೆ. ಕೇವಲ ಕೆಲವೇ ಶಾಸ್ತ್ರಗಳನ್ನು ಓದಿ ನಾವು ದುರಹಂಕಾರಿಗಳಾದರೆ, ಯತ್ ಕರ್ಮ ಕುರುತೆ ವೈದ್ಯ ಸಹ ವೈದ್ಯ ಅನ್ಯೇ ತಸ್ಥರಾಹ, ಅಲ್ಪಶಾಸ್ತ್ರಗಳನ್ನು ಓದಿ ದುರಹಂಕಾರಿಗಳಾದವರು ಕೂಡ ಕಳ್ಳರು ಅಂತ ಅವ್ರನ್ನ ಎಚ್ಚರಿಸಿದೆ. ವೈದ್ಯರನ್ನೇ ಎಚ್ಚರಿಸಿದೆ. ಹೀಗಿರುವಾಗ ವೈದ್ಯರು ಅಂದರೆ ನಮ್ಮ ಶರೀರದ ಜೊತೆಗೆ ಕೆಲಸ ಮಾಡಬೇಕಾದವರು. ಅವರಿಗೆ ನಮ್ಮ ಆತ್ಮ, ನಮ್ಮ ಮನಸ್ಸು, ಇದ್ರ ಬಗ್ಗೆ ವೈದ್ಯರಾದವರು ಮಾಡಬೇಕಾದ ಕೆಲಸ ಏನಿಲ್ಲ. ಶರೀರಕ್ಕೆ ಸಂಬಂಧಪಟ್ಟಂಥ ವೈದ್ಯರು ಜಗತ್ತಿನಲ್ಲಿ ತುಂಬ ಇದ್ದಾರೆ. ಮನಸ್ಸಿಗೆ ಸಂಬಂಧಪಟ್ಟಂಥ ವೈದ್ಯರು, ಮನಸ್ಸಿಗೆ ಚಿಕಿತ್ಸೆ ಕೊಡಬೇಕಾದ ವೈದ್ಯರು ಇನ್ನು ಕೆಲವೇ ಜನ ಇದ್ದಾರೆ. ಬಹುತೇಕ ಇರೋರೆಲ್ಲ ಶರೀರಕ್ಕೆ ಸಂಬಂಧಪಟ್ಟಂಥ ವೈದ್ಯರು ಮಾತ್ರ. ಹೀಗೆ ಒಂದು ಶರೀರದ ಬಗ್ಗೆ, ಜಡವಾದ ಒಂದು ಶರೀರ, 70-80 ವರ್ಷ ಹುಟ್ಟಿ ಸಾಯಬೇಕಾದ ಒಂದು ಶರೀರದ ಬಗ್ಗೆ, ಆ ಶರೀರಕ್ಕೆ ಚಿಕಿತ್ಸೆ ಕೊಡುವಂಥ ವ್ಯಕ್ತಿಗಳು ಸರ್ವ ಶಾಸ್ತ್ರ ವಿಶಾರದರಾಗಿರಬೇಕು. ಹೀಗಿರುವಾಗ ಮನಸ್ಸಿನ ಬಗ್ಗೆ, ಆತ್ಮದ ಬಗ್ಗೆ ನಾವು ತತ್ವಜ್ಞಾನಕ್ಕಾಗಿ ಶ್ರವಣ ಮನನ ಮೊದಲಾದವನ್ನು ಮಾಡ್ತೇವೆ. ಈ ಶ್ರವಣ ಮನನ ಮೊದಲಾದದ್ದು ನಮ್ಮ ಮನಸ್ಸಿಗೆ ಮತ್ತೆ ಅನಾದಿ ನಿತ್ಯವಾದಂತಹ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಂಥ ಒಂದು ಶಿಕ್ಷಣ ಇದೆ.
ಹೀಗೆ ಆತ್ಮಕ್ಕೆ ಸಂಬಂಧಪಟ್ಟಂತಹ ಈ ಅಗಾಧವಾದ ಶಿಕ್ಷಣವನ್ನು ನಾವು ಪಡ್ಕೊಳ್ಬೇಕಾದ್ರೆ ಅಲ್ಪಜ್ಞಾನಿಗಳಾಗಿಬಿಟ್ರೆ, ಅಲ್ಪಶಾಸ್ತ್ರವನ್ನು ಓದಿಬಿಟ್ರೆ ನಮ್ಮ ಗತಿ ಎಷ್ಟು ಭಯಂಕರ ಅನ್ನೋದನ್ನ ನಾವು ಈ ಒಂದು ಸಂದರ್ಭದಲ್ಲಿ ಗಮನಕ್ಕೆ ತಂದುಕೊಳ್ಬೇಕು. ಹೀಗೆ ಸಕಲ ಶಾಸ್ತ್ರಗಳ ಅಧ್ಯಯನವೂ ಕೂಡ, ಸಕಲ ವೇದಗಳ ಅಧ್ಯಯನವೂ ಕೂಡ ಬೇಕು. ಅದಾಗದೇ ಇದ್ರೆ ನಮ್ಮ ಶಕ್ತಿಗನುಸಾರವಾಗಿ ನಮ್ಮ ಶಾಖೆಯ ಅಧ್ಯಯನವಾದರೂ ಕೂಡ ಬೇಕು ಅಂತನ್ನೋದನ್ನ ನಾವು ಪೂರ್ವಭಾವಿಯಾಗಿ ಮನನ ಮಾಡಬೇಕು. ಈಗ ಸಕಲ ವೇದಗಳ ಅಧ್ಯಯನವೂ ಕೂಡ ಬೇಕು ಅಂತನ್ನೋದನ್ನು ಹೇಳ್ತೇನೆ. ಸಾಯಂಕಾಲ ಅಥವಾ ಮತ್ತೆ ನಾಳೆ ಈ ಸಕಲ ವೇದಗಳನ್ನು ಅಧ್ಯಯನ ಮಾಡಲಿಕ್ಕಾಗದೆ ಹೋದರೆ ಅದರಿಂದ ಏನು ತೊಂದರೆ, ಏನು ಬಾಧಕ, ಮತ್ತೆ ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನ ಭವೇತ್ ಅನ್ನೋ ವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳಿದಂಥ ಮಾತು. ಯಥಾಶಕ್ತಿ ಎಲ್ಲ ವೇದಗಳನ್ನು ಓದಬೇಕು ನಮ್ಮ ಶಕ್ತಿಗೆ ಅನುಸಾರವಾಗಿ. ಎಲ್ಲ ಗುಣಗಳಲ್ಲಿ, ಎಲ್ಲ ವೇದಗಳಲ್ಲಿ ಹೇಳಿದಂತಹ ಗುಣಗಳನ್ನು, ಪರಮಾತ್ಮನ ಗುಣಗಳನ್ನು ನಾವು ಉಪಾಸನೆ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಮನುಷ್ಯರಿಗೆ ಯಾವ್ಯಾವ ಗುಣಗಳನ್ನು ತಿಳ್ಕೊಂಡು ಉಪಾಸನೆ ಮಾಡಲಿಕ್ಕೆ ಸಾಧ್ಯ, ದೇವತೆಗಳಿಗೆ ಯಾವ ಗುಣಗಳನ್ನು ತಿಳಿದು ಉಪಾಸನೆ ಮಾಡಲಿಕ್ಕೆ ಸಾಧ್ಯ, ಅವರ ಯೋಗ್ಯತೆ ಅಂತದ್ದು. ಮತ್ತೆ ದೇವತೆಗಳಿಗಿಂತಲೂ ಉತ್ತಮ ಸ್ಥಳದಲ್ಲಿರುವಂತಹ ಮುಖ್ಯ ಪ್ರಾಣ, ಚತುರ್ಮುಖ ಬ್ರಹ್ಮ, ಹಿರಣ್ಯಗರ್ಭ ಮೊದಲಾದವರು ಹೇಳಿದ್ದಾರೆ. ಅವರು ಯಾವ್ಯಾವ ಗುಣಗಳನ್ನು ತಿಳಿದು ಉಪಾಸನೆ ಮಾಡ್ತಾರೆ, ಅವರ ಯೋಗ್ಯತೆ ಅಂತದ್ದು. ಹೀಗೆ ಮನುಷ್ಯರಾದವರು, ದೇವತೆಗಳು ಮತ್ತು ದೇವತೆಗಳಿಗಿಂತಲೂ ಉನ್ನತ ಸ್ಥಾನದಲ್ಲಿರುವಂತಹ ಋಜುಗುಣಸ್ಥರು, ಇವರೆಲ್ಲರೂ ಮಾಡಬೇಕಾದ ಸಾಧನೆ ಏನಿದೆ, ಈ 3 ಹಂತದಲ್ಲಿರುವಂತಹ ಸಾಧಕರು ಮಾಡಬೇಕಾದ ಸಾಧನೆ ಏನಿದೆ, ಶ್ರವಣ, ಮನನ ಮತ್ತು ಧ್ಯಾನ, ಅದರ ಬಗ್ಗೆ ಇರೋ ಕೆಲವು ವಿಷಯಗಳನ್ನ ಸಾಯಂಕಾಲ ಅಥವಾ ನಾಳೆ ಹೇಳಿ ಪ್ರಯತ್ನ ಪಡ್ತೇನೆ. ಸಕಲ ಶಾಸ್ತ್ರಗಳ ಅಧ್ಯಯನವೂ ಕೂಡ ಬೇಕು ಅಂತ ನಾವು ಇಲ್ಲಿ ತನಕ ಶ್ರವಣ ಮಾಡಿದ್ವಿ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮೂಪ ಬ್ರಹ್ಮಯೇ. ಇತಿಹಾಸ ಮತ್ತು ಪುರಾಣಗಳ ಮೂಲಕ ವೇದಗಳನ್ನು ಅಧ್ಯಯನ ಮಾಡಬೇಕು, ವೇದಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಯಾಕೆಂದ್ರೆ ನಮಗೆಲ್ಲರಿಗೂ ಗೊತ್ತಿದೆ, ಭಾಳ ಅಲ್ಲದಿದ್ದು ಸ್ವಲ್ಪ ಆದರೂ ವೇದಗಳನ್ನು ಅಧ್ಯಯನ ಮಾಡಿದ್ದೀವಿ. ಪ್ರಾಯ ನನಗಿಂತ ನೀವೆಲ್ಲ ಹೆಚ್ಚು ವೇದಗಳನ್ನು ಅಧ್ಯಯನ ಮಾಡಿದ್ದೀರಿ. ವೇದದ ಭಾಷೆ ಎಷ್ಟು ಕ್ಲಿಷ್ಟವಾದದ್ದು, ಮತ್ತೆ ಅನೇಕ ಅರ್ಥಗಳಿಗೆ ಅವಕಾಶ ಕೊಡುವಂಥ ಒಂದು ಸಾಧ್ಯತೆ ಇರುವಂಥದ್ದು, ಇದು ನಿಮಗೆಲ್ಲರಿಗೂ ಗೊತ್ತಿದೆ. ನಮ್ಮಲ್ಲಿ ಕೆಲವರಿಗೆ ಹಳೆ ಕನ್ನಡ ಗೊತ್ತು, ಹೊಸ ಕನ್ನಡ ಗೊತ್ತು. ನಿಮ್ಮಲ್ಲಿ ಕೆಲವರಿಗೆ ಹಳೆಯ ತಮಿಳು, ಹೊಸ ತಮಿಳು ಇದೆಲ್ಲ ಗೊತ್ತಿದೆ. ಇವತ್ತು ಹೊಸ ತಮಿಳು ತಿಳಿದವರಿಗೆ, ಹೊಸ ಕನ್ನಡ ತಿಳಿದವರಿಗೆ ಹಳೆಯ ತಮಿಳು, ಹಳೆಯ ಕನ್ನಡ ತಿಳಿಯೋದೇ ಇಲ್ಲ. ಹಳೆಯ ಕನ್ನಡದಲ್ಲಿ ಬರೆದಿರುವಂಥ ಯಾವುದಾದ್ರೂ ಕೆಲವು ಕವನಗಳು, ಯಾವುದಾದ್ರೂ ಕೆಲವು ಕಾವ್ಯಗಳು ಇದ್ದರೆ ಅವುಗಳ ಮೂಲಕ ನಮಗೆ ಯಾವುದೇ ಅರ್ಥವೇ ತಿಳಿಯೋದಿಲ್ಲ. ಅಷ್ಟು ಭಾಷೆ ಬದಲಾಗಿಬಿಟ್ಟದ್ದು. ಇಂಥದೇ ಒಂದು ಸಮಸ್ಯೆ ವೇದಗಳಲ್ಲಿ ಕೂಡ ಇದೆ. ರಾಮಾಯಣವನ್ನು, ಮಹಾಭಾರತವನ್ನು ಓದಿದರೆ ಅದಕ್ಕಿರುವಂತಹ 100 ಅರ್ಥಗಳಲ್ಲಿ ಒಂದು ಅರ್ಥ ಆದರೂ ತಿಳಿಯುತ್ತದೆ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ. ಇನ್ನೂ ಹೆಚ್ಚಿನ ಅರ್ಥಗಳು ಇದ್ದಿರಬಹುದು. ಆದರೆ ವೇದಗಳ ಭಾಷೆ ಇಷ್ಟು ಕ್ಲಿಷ್ಟವಾಗಿದೆ, ಅದಕ್ಕಿರುವಂತಹ 3 ಅರ್ಥಗಳಲ್ಲಿ, 100 ಅಲ್ಲ 3, ಕನಿಷ್ಠ 3 ಅರ್ಥ. ಜಠತಾಂ ಋತಿಷು ವಿತ್ತ, ವೇದಗಳಿಗೆ ಕನಿಷ್ಠ 3 ಅರ್ಥ, ಮಹಾಭಾರತಗಳಿಗೆ ಕನಿಷ್ಠ 10 ಅರ್ಥ, ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ಶಬ್ದಕ್ಕೆ ಕನಿಷ್ಠ 100 ಅರ್ಥ ಅಂತ ನಮ್ಮಲ್ಲೊಂದು ಸಂಪ್ರದಾಯ ಇದೆ. ವೇದಕ್ಕೆ ಇರುವಂತಹ ಕನಿಷ್ಠ 3 ಅರ್ಥಗಳಲ್ಲಿ ಒಂದೊಂದು ಅರ್ಥವೂ ಕೂಡ ನಮಗೆ ತಿಳಿಯೋದಿಲ್ಲ. ಅಷ್ಟು ಕ್ಲಿಷ್ಟವಾಗಿದೆ ವೇದದ ಭಾಷೆ. ಮತ್ತೆ ಅನೇಕ ಅರ್ಥಗಳಿಗೆ ಅವಕಾಶ ಕೊಡುವಂತಹ ರೀತಿಯಲ್ಲಿ ವೇದ ಇದೆ. ಹೀಗೆಲ್ಲ ಇರೋದ್ರಿಂದ ಒಂದೊಂದು ವೇದವಾಕ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೂ ಕೂಡ ಇತಿಹಾಸ ಪುರಾಣಾಭ್ಯಾಮ್, ಇತಿಹಾಸದ ಅಂದರೆ ಪಂಚರಾತ್ರ, ರಾಮಾಯಣ ಮತ್ತು ಮಹಾಭಾರತಗಳ ನೆರವು ಬೇಕು. ಹಾಗೆ ಪುರಾಣಗಳು, 18 ಪುರಾಣಗಳ ನೆರವು ಕೂಡ ಬೇಕು. ಅದರಲ್ಲದೆ ಹೋದರೆ ಆ ವೇದಗಳ ಜ್ಞಾನ ನಮಗೆ ಸ್ಪಷ್ಟವಾಗಿ ಆಗೋದಿಲ್ಲ. ಇದನ್ನು ನಾವು ಅನೇಕ ಸಂದರ್ಭದಲ್ಲಿ ನೋಡ್ತೇವೆ. ಇದಕ್ಕೆಲ್ಲ ಕಾರಣ ಏನಂತಂದ್ರೆ, ನಮಗೆ ಪ್ರಸಿದ್ಧ ವೇದಗಳಲ್ಲಿ, ಋಗಾದಿ ವೇದಗಳಲ್ಲಿ ಕೃಷ್ಣ, ರಾಮ ಮೊದಲಾದ ಅವತಾರಗಳ ವರ್ಣನೆ ಇಲ್ಲ. ನೀವೆಲ್ಲ ವೇದಗಳನ್ನು ಓದಿರ್ತೀರಿ, ಅಧ್ಯಾಪಕರು ಓದೇ ಇದ್ದಾರೆ, ದೊಡ್ಡ ಜ್ಞಾನಿಗಳೇ ಇದ್ದಾರೆ, ವಿದ್ಯಾರ್ಥಿಗಳು ನೀವು ಕೂಡ ಓದಿದ್ದೀರಿ. ಅಗ್ನಿ, ವರುಣ, ಇಂದ್ರ ಇತ್ಯಾದಿಗಳ ವರ್ಣನೆ ಇದೆ. ಕೃಷ್ಣ, ರಾಮ, ಪರಶುರಾಮ ಇವುದೆಲ್ಲ ವರ್ಣನೆ ಕಾಣೋದಿಲ್ಲ. ಆದರೆ ಪರಮಾತ್ಮನ ದಶಾವತಾರಗಳ ಚಿಂತನ, ಪರಮಾತ್ಮನ ದಶಾವತಾರಗಳ ಅನುಸಂಧಾನ ನಾವು ಬಹಳ ಮುಖ್ಯ. ಅದು ನಮಗೆ ಪ್ರಸಿದ್ಧವಾದ ವೇದಗಳಲ್ಲೂ ಕಾಣಿಸೋದಿಲ್ಲ. ಋಗ್ವೇದ, ಯಜುರ್ವೇದಗಳಲ್ಲೂ ಕಾಣಿಸೋದಿಲ್ಲ. ಇಲ್ಲವೇ ಇಲ್ಲ ಅಂತ ತಿಳಿಬೇಡ್ರಿ. ಇದೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಚತುರ್ವೇದ ಶಿಖಾ ಅನ್ನುವಂಥ ಒಂದು ಗ್ರಂಥವನ್ನು ಆಚಾರ್ಯ ಉಲ್ಲೇಖ ಮಾಡ್ತಾರೆ. ಆ ಚತುರ್ವೇದ ಶಿಖಾ ಅಂದರೆ ಅದು ಕೂಡ ಒಂದು ವೇದ ಭಾಗ ಅಂತ ಜ್ಞಾನಿಗಳು ವ್ಯಾಖ್ಯಾನ ಮಾಡ್ತಾರೆ.
ವಾಸುದೇವ ಸಂಕರ್ಷಣ ಪ್ರದ್ಯುಮ್ನೋ ನಿರುದ್ಧೋ ಮತ್ಸ್ಯ ಕೂರ್ಮೋ ವರಾಹೋ ನೃಸಿಂಹೋ ವಾಮನೋ ರಾಮೋ ರಾಮಕೃಷ್ಣ ಬುದ್ಧ ಕಲ್ಕಿ ಶತಧಾ ಸಹಸ್ರಧಾ ಅನಂತಧಾ ನೈವೇದ್ಯ ಜಾಯಂತೆ ಮ್ರಿಯಂತೆ ನೈಷಾಂ. ಮುಂದೆ ವಾಕ್ಯ ನಂಗೆ ನೆನಪಿಗೆ ಬರ್ತಿಲ್ಲ, ಏನು ಹೇಳಬೇಕಂತ ಹೇಳಿದೆ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ನಿರುದ್ಧ, ಮತ್ಸ್ಯ ಕೂರ್ಮ ವರಾಹ ನರಸಿಂಹ ಮೊದಲಾದ ಪರಮಾತ್ಮನ 10 ಅವತಾರಗಳು, ಪರಮಾತ್ಮನ 4 ರೂಪಗಳು, ಚತುರ್ವ್ಯೂಹ ರೂಪಗಳು, ಇದೆಲ್ಲವನ್ನು ಬಹಳ ಸುಂದರವಾದಂತಹ ರೀತಿಯಲ್ಲಿ ವರ್ಣನೆ ಮಾಡಿದಂತಹ ಒಂದು ಭಾಗ, ಸ್ಪಷ್ಟವಾಗಿ ವರ್ಣನೆ ಮಾಡಿದ ಭಾಗ. ಆದರೆ ಉಳಿದ ಋಗಾದಿ ವೇದಗಳಲ್ಲಿ, ಋಗ್ವೇದದಲ್ಲಿ, ಯಜುರ್ವೇದದಲ್ಲಿ ನಮಗೆ ಆ ಪರಮಾತ್ಮನ 10 ಅವತಾರಗಳನ್ನು ವರ್ಣನೆ ಮಾಡಿದಂಥ, ಸ್ಪಷ್ಟವಾಗಿ ವರ್ಣನೆ ಮಾಡಿದಂಥ ಭಾಗ ಯಾವುದೂ ಸಿಗೋದಿಲ್ಲ. ನಾವು ಈ ಯಜುರ್ವೇದದ ದ್ರಾಪೆ ಅಂಧಸಸ್ಪತೆ ದರಿದ್ರನ್ ನೀರಲೋಹಿತ ಇತ್ಯಾದಿ ಋಗ್ವೇದದ ಕೆಲವು ಭಾಗಗಳಿಗೆ ದರಿದ್ರನ್ ಅಂದ್ರೆ ಅಕಿಂಚನ, ತೀರ ಬಡವನ ರೀತಿಯಲ್ಲಿ ವಾಮನ ರೂಪದಲ್ಲಿ ನೀನು ಬಂದೆ. ಏಷಾಂ ಪುರುಷಾಣಾಂ ಏಷಾಂ ಪಶೂನಾಂ, ಕೆಲವು ಕಡೆ ಪಶುವಿನ ರೂಪದಲ್ಲಿ ನೀನು ಬಂದೆ, ವರಾಹ ನರಸಿಂಹಾದ ರೂಪದಲ್ಲಿ ಬಂದೆ. ಹೀಗೆ ಸತ್ಯಧರ್ಮ ಸ್ವಾಮಿಗಳು ಅದಕ್ಕೆ 10 ಅವತಾರಗಳ ಪರವಾಗಿ ವ್ಯಾಖ್ಯಾನ ಮಾಡಿದ್ದಿದೆ. ಆದರೆ ಮೇಲ್ನೋಟದಲ್ಲಿ ನಮಗೆ 10 ಅವತಾರಗಳು ಬಂದರೆ ಅದು ಕಾಣಿಸೋದಿಲ್ಲ. ಹೀಗೆ ನಾನಾ ಥರದ ವೇದವಾಕ್ಯಗಳಿಗೆ, ಅದೊಂದೇ ವೇದವಾಕ್ಯ ಅಂತಲ್ಲ, ಅನೇಕಾನೇಕ ವೇದವಾಕ್ಯಗಳಿಗೆ ದಶಾವತಾರಗಳ ಪರವಾಗಿ ಅರ್ಥ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ನೇರವಾಗಿ ಅದನ್ನು ಯಾವ ಋಗ್ವೇದವಾಗಲಿ ಯಜುರ್ವೇದವಾಗಲಿ ನೇರವಾಗಿ ಅದನ್ನು ವರ್ಣನೆ ಮಾಡಲಿಲ್ಲ. ಅದಕ್ಕಾಗಿ ವೇದಗಳನ್ನು ಅರ್ಥ ಮಾಡ್ಕೊಳ್ಳುವಾಗ ಅದಕ್ಕೆ ಇತಿಹಾಸ ಪುರಾಣಗಳು ನೆರವು ಬೇಕು. ವೇದಗಳ ಅರ್ಥ ನಮಗೆ ಸರಿಯಾಗಿ ಆಗೋದಿಲ್ಲ. ಇದು ವೇದಗಳ ಅರ್ಥ ಜನಸಾಮಾನ್ಯರಿಗೆ ಆಗೋದಿಲ್ಲ ಅಂತಲ್ಲ, ದೊಡ್ಡ ದೊಡ್ಡ ವಿದ್ವಾಂಸರಿಗೂ ಕೂಡ ಆ ವೇದದ ಅರ್ಥ ಸರಿಯಾಗಿ ತಿಳಿಯೋದಿಲ್ಲ. ಈ ಕಾರಣಕ್ಕಾಗಿಯೇ ವೇದವ್ಯಾಸ ದೇವರು ಮಹಾಭಾರತವನ್ನು ರಚನೆ ಮಾಡಿದರು, ಹಯಗ್ರೀವ ರೂಪದ ಭಗವಂತ ಮೂಲ ರಾಮಾಯಣವನ್ನು ರಚನೆ ಮಾಡಿದ, ಮತ್ತು ವೇದವ್ಯಾಸ ರೂಪದ ಭಗವಂತ ಭಾಗವತವನ್ನು ರಚನೆ ಮಾಡಿದ. ಇವೆಲ್ಲವೂ ಕೂಡ ವೇದದ ಅರ್ಥವನ್ನು ತಿಳ್ಕೊಳ್ಳಿಕ್ಕಾಗಿಯೇ ಮಾಡಿದ್ದು. ಈ ವೇದೋಪ ಬ್ರಹ್ಮಣಾರ್ಥಾಯ, ವೇದಗಳ ಅರ್ಥವನ್ನು ತಿಳಿಯಲಿಕ್ಕಾಗಿ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. ಭಾರತಂ ಬ್ರಾಹ್ಮಣಾದೀನಾಂ ವೇದಾರ್ಥ ಪರಿವೃತ್ತಯೇ ತಯೇವ ವೇದಾಸ್ತನ್ಯೇಷಾಂ ನರ್ತೆ ತತ್ ಕಸ್ಯಚಿತ್ ಸುಖಂ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳುವಂಥ ಒಂದು ಮಾತು. ಭಾರತಂ, ಮಹಾಭಾರತದ ಮಹತ್ವ ಎಂಥದ್ದು ಅಂತಂದರೆ, ಬ್ರಾಹ್ಮಣಾದೀನಾಂ ವೇದಾರ್ಥ ಪರಿವೃತ್ತಯೇ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ 3 ಜನರಿಗೆ ವೇದಗಳನ್ನು ಓದಬೇಕಾದ್ದು ಪರಮ ಕರ್ತವ್ಯ. ಆ ವೇದಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗಿ ಭಾರತ. ಇನ್ನು ಉಳಿದವರಿಗೆ, ಶೂದ್ರ ಮೊದಲಾದವರಿಗೆ, ಹಾಗೆ ಸ್ತ್ರೀಯರಿಗೆ ತಯೇವ ವೇದಾಹ, ಮಹಾಭಾರತ, ಮೂಲ ರಾಮಾಯಣ ಮತ್ತು ಪುರಾಣಗಳೇನಿವೆ ಇವೇ ವೇದಗಳ ಸ್ಥಾನದಲ್ಲಿ ನಿಂತು ಅವರಿಗೆ ತತ್ವಜ್ಞಾನವನ್ನು ಕೊಡ್ತವೆ. ಹೀಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮೊದಲಾದ ವೇದಾಧಿಕಾರಿಗಳೇನಿದ್ದಾರೆ ಅವರಿಗೆ ವೇದವನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗಿ ಪುರಾಣಗಳು ಬೇಕು, ಇತಿಹಾಸಗಳು ಬೇಕು. ಉಳಿದವರಿಗೆ ಈ ಪುರಾಣಗಳೇ, ಈ ಇತಿಹಾಸಗಳೇ ವೇದದ ಸ್ಥಾನದಲ್ಲಿ ನಿಂತ್ಕೊಂಡು ಅವರಿಗೆ ಕೊಡಬೇಕಾದಂಥ ಒಂದು ತತ್ವಜ್ಞಾನವನ್ನು, ಅವರಿಗೆ ಕೊಡಬೇಕಾದಂಥ ತಿಳುವಳಿಕೆಯನ್ನು ಕೊಡಲಿಕ್ಕಾಗಿ ಪರಮಾತ್ಮನಿಂದ ರಚಿತ ಆಗಿವೆ. ನಾವು ಕೇವಲ ಮಹಾಭಾರತವನ್ನು ಓದ್ತಾ ಕೂತ್ರೆ, ಕೇವಲ ಭಾಗವತ ತೃಪ್ತರಾಗಿಬಿಟ್ರೆ ಅರ್ಥ ಓದುವಂತೆ ಆಯಿತು. ಮಣಿಮಂದಿರ ಪಾಠ ಹೇಳ್ತಾರೆ, ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿದೆ. ಕೇವಲ ಅರ್ಥ ಹೇಳಿಬಿಟ್ರೆ, ಕೇವಲ ವಿಗ್ರಹವಾಕ್ಯ ಹೇಳಿದರೆ, ಕೇವಲ ಪದಚ್ಛೇದ, ಕೇವಲ ಅನ್ವಯ ಮಾಡಿದರೆ ಇದೆಲ್ಲ ಯಾವ ಶ್ಲೋಕದ ಅರ್ಥ ಅಂತಲೇ ಗೊತ್ತಾಗೋದಿಲ್ಲಲ್ಲ. ಇವತ್ತು ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ, ಮಹಾಭಾರತ ಗೊತ್ತು ನಮಗೆ, ಸ್ವಲ್ಪ ಸರಳವಾದ ಕಥೆ ಗೊತ್ತು, ಭಾಗವತದ ಕಥೆ ಗೊತ್ತು, ಇದೆಲ್ಲ ಯಾವ ಗ್ರಂಥದ ರಹಸ್ಯ, ಇದೆಲ್ಲ ಯಾವ ಗ್ರಂಥದ ವಿಸ್ತೃತವಾದ ಅರ್ಥ, ಅದೇ ನಮ್ಗೆ ಗೊತ್ತಿಲ್ಲ. ಅದು ನಮ್ಗೆ ಗೊತ್ತಾದರೆ ಮೂಲ ವೇದಗಳು, ಆ ವೇದಗಳ ಅರ್ಥವೇ ಈ ಮಹಾಭಾರತ, ಪಂಚರಾತ್ರ, ಮೂಲ ರಾಮಾಯಣ ಇವೆಲ್ಲವೂ ಕೂಡ. ಇವತ್ತು ನಮ್ಮ ಪರಿಸ್ಥಿತಿ ಈಗ ಮೂಲ ಶ್ಲೋಕವನ್ನು ಬಿಟ್ಟು ಪದಚ್ಛೇದ, ಅನ್ವಯ, ಅರ್ಥ, ವಿಗ್ರಹವಾಕ್ಯಗಳನ್ನು ಅಧ್ಯಯನ ಮಾಡಿದಂಥ ವಿದ್ಯಾರ್ಥಿಗಳಂತೆ, ಅಧ್ಯಾಪಕರಂತೆ ಆಗುವ ಪರಿಸ್ಥಿತಿ ಇದೆ. ಹೀಗೆ ಮನುಷ್ಯನ ಅಧ್ಯಯನ ಸಾಂಗ ಆಗಬೇಕಾದ್ರೆ ಆತ ಮೂಲ ಶ್ಲೋಕವನ್ನು ಓದಬೇಕು, ಎಲ್ಲ ಗೊತ್ತಿದೆ, ವಿದ್ವಾಂಸರಿಗೆ ನಮ್ಗೆ ಗೊತ್ತಿದೆ. ಪದಚ್ಛೇದ ಬೇಕು, ಅನ್ವಯ ಬೇಕು, ಅರ್ಥ ಬೇಕು, ಅನ್ವಯಾರ್ಥ ಬೇಕು, ಸಮಾಸ, ವಿಗ್ರಹವಾಕ್ಯ ಬೇಕು. ಇಷ್ಟೆಲ್ಲ ಆದರೆ ಮನುಷ್ಯನ ಅಧ್ಯಯನ ಸಾಂಗ ಆಗುತ್ತೆ. ಇಲ್ಲದೇ ಇದ್ರೆ ಆತನ ಅಧ್ಯಯನ ಸಾಂಗ ಆಗೋದಿಲ್ಲ. ಎಲ್ಲದ ಶಾಸ್ತ್ರಗಳ ಅಧ್ಯಯನ ಆತನಿಗೆ ಬೇಕು. ಇವತ್ತು ವೇದಗಳ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಇತಿಹಾಸ ಪುರಾಣಗಳ ಬೆಂಬಲ ಹೇಗೆ ಬೇಕು, ಅದಿರದೇ ಹೋದರೆ ಆ ಅರ್ಥ ಹೇಗೆ ತಿಳಿಯೋದಿಲ್ಲ, ಹೇಗೆ ನಮಗೆ ಅಸ್ಪಷ್ಟ ಆಗಿಬಿಡ್ತದೆ ಅಂತ ಅನ್ನೋದಕ್ಕೆ ಒಂದೆರಡು ಸಂಗತಿಗಳನ್ನು
ಉದಾಹರಣವಾಗಿ ರೂಪದಲ್ಲಿ ನಾವೆಲ್ಲ ವಿದ್ವಾಂಸರು ವಿದ್ಯಾರ್ಥಿಗಳು ಬಹುಶ್ರುತರು ಇದ್ದೀರಿ. ತಮ್ಮ ಎದುರಿಗೆ ಅದನ್ನು ಯಥಾಶಕ್ತಿ ವರ್ಣನೆ ಮಾಡಿ ಇವತ್ತಿನ ಭಾಗವನ್ನು ಮುಕ್ತಾಯ ಮಾಡ್ತೀನಿ. ಇದೊಂದು ಬಹಳ ಖ್ಯಾತವಾದ ಮಂತ್ರ, ನಮಗೆಲ್ಲರಿಗೂ ಗೊತ್ತಿದೆ. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್ ಸಂಬಾಹುಭ್ಯಾಂ ನಮತಿ ಸಂಪತತ್ರೈತ್ಯಾವ ಭೂಮಿ ಜನಯನ್ ದೇವ ಏಕಃ. ಕೆಲವು ಕಡೆ ಧಮತಿ ಅಂತ ಇದ್ದಿರಬೇಕು. ನನಗೆ ಎಲ್ಲ ಶಾಖೆಗಳ ಸ್ಮರಣೆ ಇಲ್ಲ, ಎಲ್ಲ ಶಾಖೆಗಳನ್ನು ನೋಡಿದವರು ತಾವೆಲ್ಲಾದರೂ ಸಂಬಾಹುಭ್ಯಾಂ ಧಮತಿ ಅಂತ ಎಲ್ಲಾದರೂ ಇದ್ರೆ ಹಾಗೂ ಇದ್ದಿರಬಹುದು. ಋಗ್ವೇದ ಯಜುರ್ವೇದ. ಇಲ್ಲಿ ನಾನು ನೋಡ್ತಾ ಇರೋದು ಮಹಾನಾರಾಯಣ ಉಪನಿಷತ್ತು ಯಜುರ್ವೇದದ್ದು. ಇಲ್ಲಿ ನಮತಿ ಅಂತ ಇದೆ, ಧಮತಿ ಅಂತಿದೆ. ಅದೇ ಅದಕ್ಕೆ ಆ ಸ್ಪಷ್ಟೀಕರಣಕ್ಕಾಗಿ ನಿಮ್ಮನ್ನು ಕೇಳಿದೆ. ಮತ್ತು ಈ ಮಹಾನಾರಾಯಣ ಉಪನಿಷತ್ತಿನಲ್ಲೂ ಕೂಡ ತಮಿಳು ಪಾಠ, ಆಂಧ್ರ ಪಾಠ, ಕರ್ನಾಟಕ ಪಾಠ ತುಂಬ ಪಾಠಾಂತರ ಇದೆ. ನಮ್ಮಂಥ ಸಾಮಾನ್ಯರಿಗೆ ಅದು ಯಾವುದು ಸರಿ ಯಾವುದು ತಪ್ಪು ಅಂತ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತೂ ಈ ನಮತಿ ಅಂತಿದೆ, ಕೆಲವು ಕಡೆ ಧಮತಿ ಅಂತಿದೆ. ಇದೊಂದು ಮಂತ್ರ. ವಿಶ್ವತಶ್ಚಕ್ಷು ಸ್ಪಷ್ಟವಾಗಿ ತಿಳಿಯುವಂಥದ್ದು. ಎಲ್ಲ ಕಡೆ ಆ ಪರಮಾತ್ಮನ ಕಣ್ಣಿದೆ. ವಿಶ್ವತೋ ಮುಖ, ನಮಗೆ ನಮ್ಮ ಮುಖ ಎದುರುಗಡೆ ಇರೋದು ಮಾತ್ರ ನೋಡಬಲ್ಲದು. ಹಿಂದಿದ್ದು ನೋಡ್ಬೇಕಂದ್ರೆ ನಾವು ನಮ್ಮ ಮುಖವನ್ನು ಹಿಂದೆ ತಿರುಗಿಸಿ ನೋಡ್ಬೇಕು. ಅವ್ನು ಹಾಗಲ್ಲ, ಹಿಂದೆಯೂ ಕೂಡ ಆ ವಸ್ತುಗಳನ್ನು ಆತ ನೋಡಬಲ್ಲ. ವಿಶ್ವತೋ ಮುಖ ವಿಶ್ವತೋ ಬಾಹು, ಆತನ ಬಾಹುಗಳು ಎಲ್ಲ ಕಡೆ ಹರಡಿವೆ. ಉತ ವಿಶ್ವತ ಸ್ಪಾತ್, ಆತನ ಕಾಲುಗಳು ಕೂಡ ಎಲ್ಲ ಕಡೆ ಹರಡಿವೆ. ಬಾಹುಭ್ಯಾಂ ನಮತಿ ಸಂಪದತ್ರೈ, ಆ ಪರಮಾತ್ಮ ಇಡೀ ಜಗತ್ತನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ. ಹೇಗೆ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ ಅಂತಂದ್ರೆ, ಸಂಬಾಹುಭ್ಯಾಂ, ಕೆಲವು ಜಗತ್ತನ್ನು ಆತ ತನ್ನ ತೋಳುಗಳ ಮೂಲಕ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ. ಅಂದ್ರೆ ನರಸಿಂಹಾದಿ ರೂಪಗಳಿಂದ ಆತ ಹಿರಣ್ಯಕಶಿಪು ಮೊದಲಾದವರನ್ನು ದಮನ ಮಾಡಿ, ಕೈಗಳಿಂದ ಅವರನ್ನು ಸಿಗಿದು ನಾಶ ಮಾಡಿ, ಆ ಪರಮಾತ್ಮನ ಅವರನ್ನು ಹತೋಟಿಯಲ್ಲಿ ಇಟ್ಟು ಜಗತ್ತನ್ನು ರಕ್ಷಣೆ ಮಾಡಿದ್ದಾನೆ. ಸಂಬಾಹುಭ್ಯಾಂ ನಮತೆ ಸಂಪತತ್ರೈಹಿ. ಇನ್ನು ಕೆಲವು ಸಂದರ್ಭದಲ್ಲಿ ಪತತ್ರಗಳ ಮೂಲಕ ಆತ ಈ ಜಗತ್ತನ್ನು ದಮನ ಮಾಡ್ತಾನೆ. ಜಗತ್ತನ್ನು ಮತ್ತೆ ಜಗತ್ತಿನ ಶತ್ರುಗಳಾದಂಥ ದೇವತೆಗಳ ಶತ್ರುಗಳಾದಂಥ ರಾಕ್ಷಸರನ್ನು ಆತ ದಮನ ಮಾಡ್ತಾನೆ. ಈ ಕೆಲವು ಮಂತ್ರಗಳನ್ನು ಅನುಸಂಧಾನ ಮಾಡಬೇಕು. ಪತತ್ರ ಅಂತ ಶಬ್ದ ಬಂತಲ್ಲ, ಸಂಸ್ಕೃತ ತಮಗೆಲ್ಲರಿಗೂ ಗೊತ್ತಿದ್ದೇ ಇದೆ. ಸಂಸ್ಕೃತ ಬಹಳ ಶಬ್ದಗಳಿಗೆ ಬಹಳ ಅರ್ಥಗಳಿಗೆ ಅವಕಾಶ ಕೊಡುವಂಥ ಒಂದು ಭಾಷೆ. ಪತತ್ರ ಅಂತಂದ್ರೆ ರೆಕ್ಕೆಗಳು ಹೌದು. ಈಗ ರೆಕ್ಕೆಗಳ ಮೂಲಕ, ಯಾಕಂದ್ರೆ ಗರುಡನ ರೂಪದಲ್ಲಿ ಆತನೇ ಇರ್ತಾನೆ, ರೆಕ್ಕೆಗಳ ಮೂಲಕ ಈ ಜಗತ್ತನ್ನ ಎಲ್ಲವನ್ನೂ ಆತ ಮಣಿಸ್ತಾನೆ ಅಂತ ಒಂದು ಅರ್ಥ. ಮತ್ತೊಂದು ಅರ್ಥ ಅಂತ ಕೇಳಬಹುದು. ಆ ಟಿಪ್ಪಣಿಗಳಲ್ಲಿ ಇಲ್ಲದೆ ಇರುವಂಥ ಒಂದು ಅರ್ಥ ಹೇಳ್ತೇನೆ. ನಾನು ಬಹಳ ಹಿಂದಿಂದಲೂ ಆ ಮಾತು ಹೇಳ್ತಿದ್ದೇನೆ. ನಾನು ಹೇಳ್ತೇನೆ ಅನ್ನೋ ಮಾತಿಗೆ ಅರ್ಥ ಏನು ಅಂತಂದ್ರೆ, ಹಿಂದಿನ ಟಿಪ್ಪಣಿಕಾರರು ಹೇಳಿದ ಮಾತಾದರೆ ಒಮ್ಮೆಲೆ ಒಪ್ಕೊಂಡ್ಬಿಡಿ, ದೊಡ್ಡವ್ರು ಹೇಳಿದ ಮಾತು. ನಾವು ಹೇಳೋ ಮಾತಾದರೆ ವಿದ್ವಾಂಸರನ್ನು ತೂಗಿ ನೋಡಿ ಒಪ್ಕೊಳ್ಳಿ ಅನ್ನೋದಕ್ಕಾಗಿ ನಾನು ಹೇಳ್ತೇನೆ ಅಂತ ಹೇಳ್ತೇನೆ. ನಾನು ಹೇಳ್ತೀನಿ ಅಂದ್ರೆ ದೊಡ್ಡಸ್ತಿಗೆ ಏನಲ್ಲ. ಅದು ಪತತ್ರೈಹಿ ಅಂತಂದ್ರೆ, ಪತತ್ರ ಅಂದ್ರೆ ಕಾಲು, ಪತತ್ರ ಅಂದ್ರೆ ರೆಕ್ಕೆ ಮಾತ್ರ ಅಲ್ಲ, ಪತತ್ರ ಅಂದ್ರೆ ಪಾದ ಅಂತ ಕೂಡ ಅರ್ಥ ಮಾಡ್ಬೋದು. ಯಾಕಂದ್ರೆ ಪತತ್ರ ಅನ್ನೋ ಶಬ್ದಕ್ಕೆ ಯಾವ ನಿಷ್ಪತ್ತಿಯಿಂದ ರೆಕ್ಕೆಗಳು ಅಂತ ಅರ್ಥ ಮಾಡ್ತೀವೋ ಅದೇ ನಿಷ್ಪತ್ತಿಯಿಂದಲೇ ಪಾದ ಅಂತ ಕೂಡ ಅರ್ಥ ಮಾಡ್ಬೋದು. ಪತಂತಿ ತ್ರಾಯಂತೇಚ ಇದು ಪಾದ. ಈ ಪಾದಗಳಿವೆ, ನಮ್ಮ ಕಾಲುಗಳು ಪತಂತಿ ಮುಂದೆ ಹೋಗ್ತವೆ, ಈ ತ್ರಾಯಂತೆ ನಮ್ಮನ್ನು ರಕ್ಷಣೆ ಮಾಡ್ತವೆ. ಎಲ್ಲಿ ಹೋಗಬೇಕು ಅಲ್ಲಿ ಕರ್ಕೊಂಡು ಹೋಗ್ತವೆ, ಎಲ್ಲಿ ಹೋಗಬಾರ್ದು ಅಲ್ಲಿ ಹೋಗದೇ ಇರುವಂತೆ ತಡೆಯುತ್ತವೆ. ಹೀಗೆ ಪತಂತಿ ತ್ರಾಯಂತೆ ಇದು ಪತತ್ರಾಹ. ಈ ಪರಮಾತ್ಮ ಹಿರಣ್ಯಕಶಿಪು ಮೊದಲಾದವರನ್ನ ತನ್ನ ಬಾಹುಗಳಿಂದ ಸಿಗಿದು ಹಾಕಿದ, ಮತ್ತೆ ಬಲಿ ಮೊದಲಾದವರನ್ನ ತನ್ನ ಪಾದಗಳಿಂದ ದಮನ ಮಾಡಿದ. ಇಲ್ಲಿ ರೆಕ್ಕೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಪಾದ ಅಂತ ಅರ್ಥ ಮಾಡ್ಕೊಳ್ಳೋದು ಹೆಚ್ಚು ಉಚಿತ. ರೆಕ್ಕೆ ಅಂತ ಅರ್ಥ ಮಾಡಿದ್ರೆ ತಪ್ಪಲ್ಲ, ಬಹಳ ಉತ್ತಮವಾದ ಅರ್ಥಗಳಿವೆ. ಅಲ್ಲಿ ಬಾಹು ಅನ್ನೋದಕ್ಕೆ ಕೇವಲ ತೋಳು ಅಂತಲ್ಲ, ಬಾಹು ಅಂದ್ರೆ ಪುಣ್ಯ ಪಾಪಗಳು, ದುಷ್ಕರ್ಮ ಮತ್ತು ಸತ್ಕರ್ಮಗಳು. ಆ ಸತ್ಕರ್ಮಗಳ ಮೂಲಕ ಜಗತ್ತೆಲ್ಲವನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ ಅಂತ ಮತ್ತೊಬ್ಬರು ಟಿಪ್ಪಣಿಕಾರರು ಅರ್ಥ ಮಾಡಿದ್ದಾರೆ. ಎಷ್ಟೆಷ್ಟು ಅರ್ಥಗಳನ್ನ ಶಾಸ್ತ್ರಕ್ಕೆ ಅವಿರುದ್ಧವಾದ ಅನೇಕ ಅರ್ಥಗಳನ್ನು ಮಾಡ್ತೇವಲ್ಲ, ಅದೆಲ್ಲವೂ ಯೋಗ್ಯವೇ. ಇದು ಒಂದು ಅರ್ಥ ಅಂತ ನಾನು ಹೇಳಿದೆ. ಹೀಗೆ ಪತತ್ರ ಅಂದ್ರೆ ಪಾದಗಳ ಮೂಲಕ 3 ಹೆಜ್ಜೆಗಳನ್ನು ಅಳೋದು. ವಾಮನನಾಗಿ ಭೂಲೋಕ ಅಂತರಿಕ್ಷ ಲೋಕ ಇವೆಲ್ಲನ್ನು ಅಳೋದು. ಮತ್ತೊಂದು ಪಾದದಿಂದ ಆ ಬಲಿ ಚಕ್ರವರ್ತಿಯ ಮೇಲೆ ತಲೆ ಇಟ್ಟು ಆತನನ್ನು ಕೂಡ ದಮನ ಮಾಡಿದ. ಹೀಗೆ ದಮನ ಮಾಡಿದ್ರಿಂದ ಆತ ಸಂಬಾಹುಭ್ಯಾಂ ನಮತಿ ಸಂಪತತ್ರೈ ಯಾವ ಭೂಮಿ ಹೌದು ಕ್ರಮವೂ ಬಂತು. ಮತ್ತೆ ವಿಶ್ವತೋ ಬಾಹು ವಿಶ್ವತ ಸ್ಪಾತ್ ಅಂತಿದ್ದಾರೆ. ಅನುಕೂಲ ಬಂತು, ಕಾಲು ಕೈ ಹೀಗೆ ಬಂತು.
ರೆಕ್ಕೆ ಅಂತ ಇಟ್ಕೊಂಡು ತಪ್ಪಲ್ಲ, ಹಿಂದೆ ಪಾದ ಅಂತಿದೆ, ಪಾದ ಅಂತಿರೋದ್ರಿಂದ ಪಾದ ಅಂದ್ರೆ ಪಾದ, ಹಾಗೆ ಪತತ್ರ ಅನ್ನೋ ಶಬ್ದಕ್ಕೂ ಪಾದ ಅಂತ ಅರ್ಥ ಮಾಡಿದರೆ ಹೆಚ್ಚು ಉಚಿತ ಅನ್ನೋದಕ್ಕಾಗಿ ಅರ್ಥವನ್ನು ಹೇಳಿದೆ. ತಾವೆಲ್ಲ ವಿದ್ವಾಂಸರು ಆ ಅರ್ಥವನ್ನು ಪರಿಶೀಲನೆ ಮಾಡಿ ಒಪ್ಪಬೇಕು ಅಂತ ಪ್ರಾರ್ಥನೆ. ದ್ಯಾವಾ ಭೂಮಿ ಜನಯನ್ ದೇವೈಕ. ಈ ಭೂಮಿಯನ್ನ ಮತ್ತು ದ್ಯುಲೋಕವನ್ನೆಲ್ಲ ಸೃಷ್ಟಿ ಮಾಡಿದಂಥ ಒಬ್ಬನೇ ಒಬ್ಬ ದೇವ ಹೀಗೆ ಆತನ್ನು ವರ್ಣನೆ ಮಾಡಿದೆ. ವಾಮನ ರೂಪನಾದ ಭಗವಂತನನ್ನು ವರ್ಣನೆ ಮಾಡಿದಂಥ ಒಂದು ಮಂತ್ರ ಅದು. ನಮಗೆ ಆ ಮಂತ್ರದಲ್ಲಿ ವಾಮನನ ಹೆಸರು ಬರಲಿಲ್ಲ, ಆದರೆ ಪುರಾಣಗಳಿಂದ ಆ ವಾಮನ ಸ್ವರೂಪವನ್ನ ಆತ ಮಾಡಿದ ಕ್ರಿಯೆಗಳನ್ನು ನಾವು ಅರ್ಥ ಮಾಡಿಕೊಂಡು ಅದೇ ಅರ್ಥವನ್ನ ಆ ವೇದಗಳಲ್ಲಿ ಕೂಡ ಅನುಸಂಧಾನ ಮಾಡಬೇಕು. ಸಮಗ್ರ ಮಂತ್ರ ಸಮಗ್ರದಲ್ಲಿ ಕೆಲವೊಂದು ವಾಕ್ಯದಿಂದ ವಾಮನ ಸಮಗ್ರ ವಾಕ್ಯದಿಂದ ಇಟ್ಕೊಳ್ಬಹುದು. ನೋಡು, ನಾವು ವಿಚಾರ ಮಾಡಲಿಲ್ಲ, ನೀವು ಹೇಳಿದ್ರೆ ವಿಚಾರ ಮಾಡಿ. ಒಟ್ಟಾರೆ ಪರಮಾತ್ಮ ಸ್ವರೂಪದ ನಿರ್ಣಯ ಪೂರ್ವವಾಕ್ಯದಲ್ಲಿ ಅಲ್ಲೇ ಪೌನರುಕ್ತಿ ಅಂತ ಹೀಗೆ ಎಲ್ಲ ಕಡೆ ಪಾದ ಇದ್ದವನು, ಎಲ್ಲ ಕಡೆ ಹರಡಿದವನು, ಎಲ್ಲ ಕಡೆ ವ್ಯಾಪ್ತಿ ಇದ್ದವನು ಅಂತ ಮೊದಲು ಹೇಳಿದ. ವ್ಯಾಪ್ತಿ ಇರುವುದು ಅನ್ನೋದು ಅವನ ಸ್ವರೂಪವನ್ನು ಹೇಳಿದ್ದು, ಇಲ್ಲಿ ಅದನ್ನ ಕಾರ್ಯವನ್ನು ಹೇಳಿದ್ದು. ವಾಮನ ರೂಪದಲ್ಲಿ ಆತ ಮಾಡಿದ ಕಾರ್ಯವನ್ನು ಹೇಳಿದ್ದು ಉತ್ತರಾರ್ಧದಲ್ಲಿ. ಸಂಬಾಹುಭ್ಯ ನಮತಿ ಸಂಪತತ್ರೈ. ಒಂದು ಸಂಬಾಹುಭ್ಯಾಮ್ ಅನ್ನೋದ್ರಿಂದ ಹಿರಣ್ಯಕಶಿಪುವಿನನ್ನ ನಾಶ ಮಾಡಿದಂಥ ನರಸಿಂಹನ ಕ್ರಿಯೆಯನ್ನು ಹೇಳಿದ್ರು. ಸಂಪತತ್ರೈ ನಮತಿ ಅಂತ ಹೇಳಿದ್ರಿಂದ ಆ ವಾಮನ ರೂಪಿಯಾಗಿ ಆತ ಮಾಡಿದ ಕಾರ್ಯವನ್ನು ಹೇಳಿದರು. ಪೂರ್ವಾರ್ಧದಲ್ಲಿ ಆತನ ಸ್ವರೂಪವನ್ನು ಹೇಳಿದರು ಅಂತ ಹೀಗೆ ಅನುಸಂಧಾನ ಮಾಡಬಹುದು ಅಂತ ಕಾಣಿಸ್ತದೆ. ಹೀಗೆ ಮತ್ಸ್ಯಾದಿ ರೂಪಗಳನ್ನು ಪರಮಾತ್ಮ ತಾಳಿ ಏನು ಕಾರ್ಯಗಳನ್ನು ಮಾಡಿದ ಅದರ ವರ್ಣನೆ ಎಲ್ಲವೂ ಕೂಡ ಪುರಾಣದಲ್ಲಿ ಏನಿದೆ ಅದನ್ನು ನಾವು ತಿಳಿದುಕೊಂಡು ವೇದವಾಕ್ಯಗಳಲ್ಲಿ ಅದನ್ನು ಆರೂಢ ಮಾಡಿಕೊಂಡು ವೇದವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಬೇಕು. ಇದು ಶಾಸ್ತ್ರಕಾರರಿಗೆ ಪರಂಪರೆಗೆ ಸಮ್ಮತವಾದಂಥ ಒಂದು ವಿಧಾನ ಅಂತ ನಾವು ತಿಳ್ಕೊಳ್ಬೇಕು.